ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. Here is the Silver Jubilee offer for youth. Zero balance savings account. Yuva Vikas Savings Bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗ್ರಾಹಕ ಬಂಧುಗಳಿಗೆ ವಿಕಾಸ್ ಬ್ಯಾಂಕ್ ಅಧಿಕಾರಿಯಾದ ನಾನು ವಿಜಯ್ ಕುಮಾರ್ ಸಿ ಈ ದಿನದ ನಮ್ಮ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜನೆಗೊಂಡ ಯುವ ವಿಕಾಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ದಿನದ ಯುವ ವಿಕಾಸ್ ಸರಣಿಯ 12ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಹಾಗೂ ಪೇಪರ್ ಪ್ಲೇಟ್ ತಯಾರಿಕೆ ವಿಷಯದ ಕುರಿತು ಮಾಹಿತಿ ನೀಡಲಿರುವ ಶ್ರೀಮತಿ ಗೀತಾ ಹಿರೇಮಠರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಈ ದಿನದ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯ ಶ್ರೀ BH ರಮೇಶ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಮಾನ್ಯ ಶ್ರೀ ಜಿ ದೊಡ್ಡಬೋರಯ್ಯರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಮಾನ್ಯ ಶ್ರೀ ವಿಶ್ವನಾಥ್ ಚಾ ಹಿರೇಮಠರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಡುವಂತೆ ಬ್ಯಾಂಕಿನ ಹಿರಿಯ ಅಧಿಕಾರಿಯಾದ ಶ್ರೀ ನಾಗರಾಜ್ ಕಲ್ಮಠರವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿರುವ ಯುವ ವಿಕಾಸ್ ಸರಣಿ 12ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಗೀತಾ ಹಿರೇಮಠ್ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಶ್ರೀಮತಿ ಗೀತಾ ಹಿರೇಮಠ್ ಅವರು 1981ರಲ್ಲಿ ಗಜೇಂದ್ರಗಢದಲ್ಲಿ ಜನಿಸಿದರು. ಇವರು ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ. ತದನಂತರ ಅಕೌಂಟೆಂಟ್ ಲೆಕ್ಚರರ್ ಆಗಿ ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ 2003ರಿಂದ 2006ರವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ನಂತರದಲ್ಲಿ ಆಕ್ಸಿಸ್ ಬ್ಯಾಂಕಿನಲ್ಲಿ 10 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಂತರ 2015ರಿಂದ ತಮ್ಮದೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಲ್ಲಿ ಪೇಪರ್ ಪ್ಲೇಟ್ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೇನೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಾನ್ಯ ಶ್ರೀ BH ರಮೇಶ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಶ್ರೀ BH ರಮೇಶ್ ರವರು ನಮ್ಮ ಮಾತೃ ಸಂಸ್ಥೆಯಾದ ವಿಕಾಸ್ ಯುವಕ ಮಂಡಳಿ ಹೊಸಪೇಟೆಯ ಸದಸ್ಯರು, ನಂತರದಲ್ಲಿ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ.
ಹಾಗೂ ಕೃತಿಕಾ ಫೈನಾನ್ಸ್‌ನಲ್ಲಿ ಪಿಗ್ಮಿ ಏಜೆಂಟರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ವಿಕಾಸ್ ಶಿಕ್ಷಣ ಸೌಹಾರ್ದ ಸಹಕಾರಿಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಲ್ಲದೇನೆ ಶ್ರೀಯುತರು ಓದು, ಸಂಗೀತ ಮತ್ತು ಕ್ರೀಡೆಯಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಬ್ಯಾಂಕಿನ ನಿರ್ದೇಶಕರಾದ ಮಾನ್ಯ ಶ್ರೀ ಜಿ ದೊಡ್ಡಬೋರಯ್ಯ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರು ಕಮಲಾಪುರದವರು. ವೃತ್ತಿಯಿಂದ ಚಾರ್ಟೆಡ್ ಅಕೌಂಟೆಂಟ್ ಆದ ಇವರು ವಿಕಾಸ್ ಬ್ಯಾಂಕಿನ 2ನೇ ಅವಧಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಇವರಿಗೆ ಓದು ಮತ್ತು ಸಂಗೀತದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಬೆಳ್ಳಿ ಹಬ್ಬದ ಎಲ್ಲಾ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರಿ ರತ್ನ ಶ್ರೀ ವಿಶ್ವನಾಥ್ ಚ ಹಿರೇಮಠ್ ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ಏರ್ಮೀಟ್ ವೆಬಿನಾರ್, ಯೂಟ್ಯೂಬ್ ಮತ್ತು ಫೇಸ್ಬುಕ್‌ನಲ್ಲಿ ಲೈವ್ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಟ್ಟ ಶ್ರೀ ನಾಗರಾಜ್ ಕಲ್ಮಠ್ರವರಿಗೆ ಧನ್ಯವಾದಗಳು. ಈಗ ಬ್ಯಾಂಕಿನ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಶ್ವನಾಥ್ ಚ ಹಿರೇಮಠ್ರವರನ್ನು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಆತ್ಮೀಯರೇ, ಈ ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಕಾರ್ಯಕ್ರಮದೊಳಗಡೆ ಯುವ ವಿಕಾಸದ ಸರಣಿ 12ನೇ ಕಾರ್ಯಕ್ರಮಕ್ಕೆ ಮೊದಲೇದಾಗಿ ಎಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿಶೇಷವಾಗಿ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಒಳಗಡೆ ಬುಧವಾರವನ್ನು ಯುವಕರಿಗಾಗಿ ಮೀಸಲಿಟ್ಟಿದ್ದೀವಿ. ವಿಶೇಷವಾಗಿ ಬುಧವಾರ ಯುವಕರ ಆರ್ಥಿಕ ಅಭಿವೃದ್ಧಿಗಾಗಿ ಸಾಕಷ್ಟು ಚಟುವಟಿಕೆಗಳು ಬೇಕು. ಅದಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶನ ಮಾಡೋದಾಗಿರ್ಬೋದು, ಈ ಥರದ ಚಟುವಟಿಕೆಯನ್ನು ಮಾಡ್ತಾ ಬಂದಿದೆ. ಇದರೊಳಗಡೆ ವಿಶೇಷವಾಗಿ ಉದ್ಯಮ ಆರಂಭಕ್ಕೆ ಬೇಕಾಗಿರುವಂಥ ಮಾಹಿತಿ ಇರ್ಬೋದು, ಅಥವಾ ಕೃಷಿಗೆ ಅಥವಾ ಸಾವಯವ ಕೃಷಿ ಇರ್ಬೋದು, ಅಥವಾ ಕೃಷಿ ಇರ್ಬೋದು, ಅಥವಾ ತೋಟಗಾರಿಕೆ ವಿಷಯದೊಳಗಡೆ ಆಗಿರೋ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ವಿ. ಆ ಒಂದು ಸರಣಿ ಒಳಗಡೆ ಇವತ್ತು ವಿಶೇಷವಾಗಿ ನಮ್ಮ ಮಧ್ಯೆ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ಗೀತಾ ಹಿರೇಮಠ್ರವರು ಈಗಾಗಲೇ ಅವರ ಪರಿಚಯದೊಳಗಡೆ ಹೇಳಿದಂತೆ 2015ರಿಂದ ತಮ್ಮದೇ ಆದ ಸ್ವಂತ ಉದ್ಯಮವನ್ನು ಸಿಂಧನೂರಿನಲ್ಲಿ ಆರಂಭ ಮಾಡಿದ್ದಾರೆ. ಕಾಗದದಿಂದ ಪೇಪರ್ ಪ್ಲೇಟ್ ಮಾಡುವ ಉದ್ಯಮವನ್ನು ಆರಂಭ ಮಾಡಿದ್ದಾರೆ. ಈ ಒಂದು ಉದ್ಯಮದೊಳಗಡೆ ಅದು ಯಾವ ರೀತಿ ಆರಂಭ ಮಾಡಬೇಕು ಇತ್ಯಾದಿ, ಅದು ವಿಶೇಷವಾಗಿ ಯುವಜನರಿಗೆ ಸಣ್ಣ ಬಂಡವಾಳದೊಳಗಡೆ ಆರಂಭ ಮಾಡೋಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನೆಲ್ಲ ಅವರು ಕೊಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಆದರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದೊಳಗಡೆ ಅತಿಥಿಗಳಾಗಿ ಇವತ್ತು ನಮ್ಮ ಮಧ್ಯೆ ಇರುವಂಥ ಸನ್ಮಾನ್ಯ ಶ್ರೀ BH ರಮೇಶ್ ಅವರು ಈಗಾಗಲೇ ಪರಿಚಯದೊಳಗಡೆ ಹೇಳಿದ್ರು. ನಮ್ಮ ಮಾತೃ ಸಂಸ್ಥೆ ಅಂತೇಳಿ ವಿಕಾಸ್ ಬ್ಯಾಂಕ್ ಹುಟ್ಟುಕೊಳ್ಳೋದಕ್ಕಿಂತ ಮುಂಚೆ ಅದರ ಹಿನ್ನೆಲೆಯಾಗಿ ಒಂದಿಷ್ಟು ಚಟುವಟಿಕೆಗಳ ಆರಂಭ ಆಗಿತ್ತು. 1979ರೊಳಗಡೆ ಒಂದು ಸಿಂಧನೂರಿನೊಳಗಡೆ ಒಂದು ಯುವಕರ ಟೀಮ್ ಇತ್ತು. 1979ರೊಳಗಡೆ ಅವರೆಲ್ಲ ಡಿಗ್ರಿ ಮುಗಿಸಿದ ತಕ್ಷಣವೇ ಸಮಾಜ ಸೇವೆ ಮಾಡಬೇಕನ್ನೋ ಒಂದು ಉತ್ಸಾಹದಿಂದ ವಿಕಾಸ ಯುವಕ ಮಂಡಳವನ್ನು ಕಟ್ಟಿಕೊಂಡು ಆ ಮೂಲಕ ಒಂದಿಷ್ಟು ಸಾಮಾಜಿಕ ಚಟುವಟಿಕೆಯನ್ನು ಆರಂಭ ಮಾಡಿ ಅದರಿಂದ ಪ್ರೇರಣೆಗೊಂಡು ಕೆಲವು ದಿನದೊಳಗಡೆ ಅದು ರಾಜ್ಯದ ಅತ್ಯುತ್ತಮ ಯುವಕ ಮಂಡಳ ಪ್ರಶಸ್ತಿ ಪಡೆದ ಪರಿಣಾಮವಾಗಿ ಅವರಲ್ಲಿ ಒಂದಿಷ್ಟು ಉತ್ಸಾಹ ಮೂಡಿದ ಪರಿಣಾಮವಾಗಿ ಸಾಕಷ್ಟು ಚಟುವಟಿಕೆಯನ್ನು ಮಾಡಿ ತದನಂತರ ಅದರಿಂದ ಪ್ರೇರಣೆಗೊಂಡಿರುವಂಥ ಒಂದಿಷ್ಟು ಯುವಕರು ಹೊಸಪೇಟೆ ಒಳಗಡೆನೂ ಸಹಿತ ಹೋಗಿ ಅಲ್ಲೂ ಸಹಿತ ಒಂದು ಯುವಕ ಮಂಡಳವನ್ನು ಆರಂಭ ಮಾಡೋದ್ರ ಮೂಲಕ ಅಲ್ಲೂ ಸಹಿತ ಹೊಸಪೇಟೆಯಲ್ಲೂ ಸಹಿತ ರಾಜ್ಯದ ಉತ್ತಮ ಯುವಕ ಮಂಡಳ ಅನ್ನೋ ಒಂದು ಪ್ರಶಸ್ತಿಯನ್ನು ಪಡೆದು ಸಾಕಷ್ಟು ಸಾಮಾಜಿಕ ಚಟುವಟಿಕೆಯನ್ನು ಮಾಡಿದ್ದರ ಪರಿಣಾಮವಾಗಿ ಜನರಲ್ಲಿ ಒಂದು ವಿಶ್ವಾಸ ಇತ್ತು. ಆ ಒಂದು ವಿಶ್ವಾಸದ ಹಿನ್ನೆಲೆಯೊಳಗಡೆ ಏನು ರಿಸರ್ವ್ ಬ್ಯಾಂಕಿನ ಲಿಬರಲೈಸ್ ಪಾಲಿಸಿ ಬಂದ ಸಂದರ್ಭದೊಳಗಡೆ ಆ ಒಂದು ವಿಕಾಸ ಯುವಕ ಮಂಡಳದ ಟೀಮು ಒಂದು ಬ್ಯಾಂಕನ್ನು ಸಹಕಾರಿ ಕ್ಷೇತ್ರದೊಳಗಡೆ ಆರಂಭ ಮಾಡಬೇಕಂತ ಹೇಳಿ ನಾವು ಯೋಚನೆ ಮಾಡಿ
ಆ ಒಂದು ಕಾರ್ಯಕ್ಕೆ ಕೈ ಹಾಕಿದಾಗ ನಮ್ಮ ಒಂದೇನು ಪಾಸ್ಟ್ ರೆಕಾರ್ಡ್ ಇತ್ತು, ಯುವಕ ಮಂಡಳದ ಸೇವೆ ಏನಿತ್ತು, ಸಾಮಾಜಿಕ ಸೇವೆ ಏನಿತ್ತು, ಅದರ ಮೇಲೆ ಜನ ವಿಶ್ವಾಸ ಇಟ್ಟು ಇವತ್ತು ಬ್ಯಾಂಕನ್ನು ಆರಂಭ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ಸಹಕಾರವನ್ನು ನೀಡಿದ್ದಾರೆ. ಅದರ ಪರಿಣಾಮವಾಗಿ ಕಳೆದ 25 ವರ್ಷಗಳಿಂದ ವಿಕಾಸ್ ಕೋಆಪರೇಟಿವ್ ಬ್ಯಾಂಕು ಸಹಿತ ಉತ್ತಮವಾದ ಸೇವೆಯನ್ನು ತನ್ನ ಗ್ರಾಹಕರಿಗೆ ನೀಡೋದ್ರ ಮೂಲಕ ಅಥವಾ ತನ್ನ ಸದಸ್ಯರಿಗೆ ನೀಡೋದ್ರ ಮೂಲಕ ಇವತ್ತು ಈ ಹಂತದ ಈ ಒಂದು ಕಾರ್ಯಕ್ರಮದೊಳಗಡೆ ನಾವೆಲ್ಲ ಭಾಗವಹಿಸಿದ್ದೀವಿ. ಆ ಕಾರಣಕ್ಕಾಗಿ ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಒಳಗಡೆ ವಿಶೇಷವಾಗಿ ಯುವ ವಿಕಾಸ್ ಅಂತ ಏನು ಕಾರ್ಯಕ್ರಮ ಆರಂಭ ಮಾಡಿದ್ವಿ, ಅದರೊಳಗಡೆ ಈ ವಿಕಾಸ ಯುವಕ ಮಂಡಳದ ಪ್ರತಿಯೊಬ್ಬ ಸದಸ್ಯರನ್ನು ಕರ್ಕೊಂಬಂದು ಅವ್ರಿಗೊಂದಿಷ್ಟು ಗೌರವ ಸೂಚಿಸುವ ಮೂಲಕ, ಅವ್ರನ್ನ ಅತಿಥಿಯಾಗಿ ಕರೆಯೋದ್ರ ಮೂಲಕ ಅವ್ರಿಗೊಂದಿಷ್ಟು ಗೌರವವನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದೀವಿ. ಈಗಾಗಲೇ ಈ ಸರಣಿಯ 11 ಕಾರ್ಯಕ್ರಮದ ಕೂಡ 11 ವಿವಿಧ ಬಗೆಯ ಅಥವಾ ವಿವಿಧ ಸದಸ್ಯರುಗಳನ್ನು ಪರಿಚಯ ಮಾಡಿಸಿದ್ವಿ. ಅವರು ತಮ್ಮ ಜೀವನದೊಳಗಡೆ ಏನೇ ಸಾಧಿಸಿದ್ರು ಸಹಿತ ಅದರೊಳಗಡೆ ವಿಕಾಸ ಯುವಕ ಮಂಡಳದ ಪಾತ್ರ ಸಾಕಷ್ಟು ಇದೆ ಅಂತ ನಾವೆಲ್ಲ ಭಾವಿಸಿದ್ವಿ. ಇವತ್ತು ವಿಕಾಸ ಯುವಕ ಮಂಡಳದ ಮೂಲಕ ನಮ್ಮ ವ್ಯಕ್ತಿತ್ವದೊಳಗಡೆ ಸಾಕಷ್ಟು ಬದಲಾವಣೆಗಳು ಬಂದಿದೆ. ನಾವೊಂದಿಷ್ಟು ಆರ್ಥಿಕವಾಗಿ ಸಬಲರಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ವಿಕಾಸ ಯುವಕ ಮಂಡಳದ ಸ್ನೇಹಿತರು ನಾವೆಲ್ಲ ಏನಿದ್ವಿ ಅವರ ಒಬ್ಬೊಬ್ಬರ ಕಾಣಿಕೆಯನ್ನು ಸಹಿತ ಅಥವಾ ಅವರೆಲ್ಲರ ಒಂದು ಒಡನಾಟದೊಳಗಡೆ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆ ಕಾರಣಕ್ಕಾಗಿ ಎಲ್ಲ ಆತ್ಮೀಯ ಯುವಕ ಮಂಡಳದ ಸದಸ್ಯರುಗಳನ್ನ ಸಹಿತ ಒಂದೊಂದು ಕಾರ್ಯಕ್ರಮದೊಳಗಡೆ ಕರ್ಕೊಂಡ್ಬಂದು ಅವ್ರನ್ನ ಪರಿಚಯ ಮಾಡಿಸುವ ಮೂಲಕ ಅವರಿಗೊಂದಿಷ್ಟು ಗೌರವ. ಯಾಕಂತ ಹೇಳಿದ್ರೆ ಇವತ್ತು ಬ್ಯಾಂಕ್ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಪ್ರತಿಯೊಬ್ಬ ವಿಕಾಸ ಯುವಕ ಮಂಡಳದ ಸದಸ್ಯರ ಪಾತ್ರವೂ ಅದರೊಳಗಡೆ ಇದೆ. ಆ ಕಾರಣಕ್ಕಾಗಿ ಯುವಕ ಮಂಡಳದ ಸದಸ್ಯರನ್ನ ಕರೆದು ಇಲ್ಲಿ ಗೌರವ ಸೂಚಿಸುವಂಥ ಒಂದು ಕೆಲಸ ಮಾಡಬೇಕನ್ನೋ ಕಾರಣಕ್ಕಾಗಿ ಇವತ್ತಿನ ಯುವ ವಿಕಾಸದೊಳಗಡೆ ಇವತ್ತು ಅತಿಥಿಗಳಾಗಿ ಆಗಮಿಸಿರುವಂಥ ಸನ್ಮಾನ್ಯ ಶ್ರೀ BH ರಮೇಶ್ರವರು ಪರಿಚಯದೊಳಗಡೆ ಅವರು ಒಂದಿಷ್ಟು ಕಡಿಮೆ ಹೇಳ್ಕೊಂಡ್ರು ಅಂತ ಅನಿಸುತ್ತೆ. ವಿಶೇಷವಾಗಿ ಈಗ ಅವರು ಒಂದು ಸಹಕಾರಿ ಕ್ಷೇತ್ರದೊಳಗಡೆ ತಮ್ಮದೇ ಆದ ಒಂದು ಟೀಮನ್ನು ರಚಿಸಿಕೊಂಡು ಲಕ್ಷ್ಮೀ ಸರಸ್ವತಿ ಪತ್ತಿನ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾಗಿ ಸಹಿತ ಅವರು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ವಿಶೇಷವಾಗಿ ಯುವಕ ಮಂಡಳದಿಂದ ಆರಂಭವಾದ ಅವರ ಜರ್ನಿ ಹಣಕಾಸು ಸಂಸ್ಥೆಯೊಳಗಡೆ ವಿವಿಧ ಸ್ತರದಲ್ಲಿ ಕೆಲಸ ಮಾಡೋದ್ರ ಮೂಲಕ ಇವತ್ತು ಅವರದೇ ಒಂದು ಸ್ನೇಹಿತರ ಗುಂಪು ಎಲ್ಲ ಸೇರಿ ಇವತ್ತು ಒಂದು ಸಹಕಾರಿ ಸಂಸ್ಥೆಯನ್ನು ಆರಂಭ ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸೋದ್ರೊಳಗಡೆ ಅದಕ್ಕೆ ಬೇಕಾಗಿರುವಂಥ ಮಾರ್ಗದರ್ಶನ ನೀಡೋದ್ರೊಳಗಡೆ ಸನ್ಮಾನ್ಯ ಶ್ರೀ BH ರಮೇಶ್ ಅವರ ಪಾತ್ರ ತುಂಬ ಮಹತ್ವದ್ದು. ಅಂಥ ಒಬ್ಬ ಸದಸ್ಯರನ್ನು, ಅಂಥ ಒಬ್ಬ ಮಿತ್ರನನ್ನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವರಿಗೆ ಗೌರವ ಸೂಚಿಸುವಂಥ ಕೆಲಸವನ್ನು ಮಾಡಿದೆ. ಈ ಒಂದು ವಿಷಯಕ್ಕೆ ವಿಕಾಸ್ ಬ್ಯಾಂಕಿನ ಆಡಳಿತ ಮಂಡಳಿಯ ಸಂಪೂರ್ಣ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸಹಿತ ಈ ಒಂದು ಯೋಜನೆ ರೂಪಿಸಿದ್ದಕ್ಕೆ ಈ ಸಂದರ್ಭದೊಳಗಡೆ ಎಲ್ಲ ವಿಕಾಸ್ ಬ್ಯಾಂಕಿನ ಆಡಳಿತ ಮಂಡಳಿಗೂ ಸಹಿತ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದೇ ಮಾದರಿ ಒಳಗಡೆ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರೋರು ಸಹಿತ ಸನ್ಮಾನ್ಯ ಶ್ರೀ G ದೊಡ್ಡಬೋರಯ್ಯನವರು ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟು. ಅವರು ಕಳೆದ 5 ವರ್ಷ ಅವಧಿಯನ್ನು ಯಶಸ್ವಿಯಾಗಿ ಮುಗಿಸಿ ಈಗಾಗಲೇ ಮತ್ತೆ 2ನೇ ಅವಧಿಗೆ ವಿಕಾಸ್ ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಅವರೆಲ್ಲ ವಿಕಾಸ್ ಬ್ಯಾಂಕಿನ ಆಡಳಿತ ಮಂಡಳಿಗೆ ಬಂದ ಮೇಲೆ ವಿಶೇಷವಾಗಿ ವಿಕಾಸ್ ಬ್ಯಾಂಕು ತನ್ನ ವೃತ್ತಿಪರತೆಯನ್ನು ಹೆಚ್ಚು ಮಾಡಿಕೊಂಡಿದೆ. ಅಂತ ಒಬ್ಬ ಸನ್ಮಾನ್ಯ ಶ್ರೀ G ದೊಡ್ಡಬೋರಯ್ಯನವ್ರನ್ನು ಸಹಿತ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಹಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಬ್ಯಾಂಕಿನ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಶ್ವನಾಥ್ ಚ ಹಿರೇಮಠರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಮಾನ್ಯ ಶ್ರೀ BH ರಮೇಶ್ ರವರು ಅತಿಥಿ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಹಲೋ. ಹಾಂ ಸರ್. ಎಲ್ಲರಿಗೂ ಕೇಳಿಸ್ತಾ ಇದೆ, ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಯುವ ವಿಕಾಸ, ಅದರಲ್ಲಿ ತಟ್ಟೆ ಕಾಗದ ತಯಾರಿಕೆ ಬಗ್ಗೆ ಕಾರ್ಯಕ್ರಮ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯಾಗಿ ವಹಿಸಿಕೊಂಡಿರುವಂಥ ಶ್ರೀ ದೊಡ್ಡ ಬೋರಯ್ಯನವರೇ ಹಾಗೂ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಗೀತಾ ಹಿರೇಮಠರವರೇ ಹಾಗೂ ವಿಕಾಸ್ ಬ್ಯಾಂಕಿನ ಅಧ್ಯಕ್ಷರಾದಂತಹ ಶ್ರೀ ವಿಶ್ವನಾಥ್ ಚಾ ಹಿರೇಮಠ ಸರ್ ಅವರೇ ಹಾಗೂ ವಿಕಾಸ ಬ್ಯಾಂಕಿನ ಆಡಳಿತ ಮಂಡಳಿಯವರೇ ಹಾಗೂ ಸಿಬ್ಬಂದಿ ವರ್ಗದವರೇ, ಇವತ್ತಿನ ಸಭೆಗೆ ಅತಿಥಿಯನ್ನಾಗಿ ನನ್ನನ್ನು ಬರಮಾಡಿಕೊಂಡು ಸಂತೋಷವಾಗಿದೆ. ಈ ವಿಚಾರದಲ್ಲಿ ನಾವು ಹೇಳಿದಂದರೆ 1996ರಲ್ಲಿ ನಾನು ವಿಶ್ವನಾಥ್ ಸರ್ ನಡೀತಿದ್ದ ಕೃತಿಕಾ ಫೈನಾನ್ಸಲ್ಲಿ ಒಬ್ಬ ಪಿಗ್ಮಿ ಏಜೆಂಟ್ ಆಗಿ ಸೇರಿಕೊಂಡಿದ್ದೆ. ಅವತ್ತಿನಿಂದ ನಾನು ಸಹಕಾರಿ ರಂಗದಲ್ಲಿ ಎಂಟ್ರ್ ಆಗಿದ್ದು. ಆವಾಗ ವಿಶ್ವನಾಥ್ ಸಾರು ಬ್ಯಾಂಕಿನ ಚಟುವಟಿಕೆಯಲ್ಲಿ ಭಾಳ ಮುಂದುವರೆದಿದ್ದರು. ಅಂಥ ಸಮಯದಲ್ಲಿ ನಾನು ಕೃತಿಕಾ ಫೈನಾನ್ಸಲ್ಲಿ ಪಿಗ್ಮಿ ಏಜೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೆ. ಈ ಸಂದರ್ಭದಲ್ಲಿ ವಿಶ್ವನಾಥ್ ಸಾರು, ಆಮೇಲೆ ನಮ್ಮ ದಿವಾಕರ್ ಸಾರು, ರಮೇಶ್ ಪುರೋಹಿತ್ ಸಾರು ಇವರೆಲ್ಲ ಸೇರಿ, ನಾನು ವಿಕಾಸ್ ಯುವಕ ಮಂಡಳಿಯಲ್ಲಿ ಸ್ಟಾರ್ಟಿಂಗ್ನಲ್ಲಿ ಇನ್ನೂ ಹೋಗಿದ್ದಿಲ್ಲ. ನಾನು 96ರಲ್ಲಿ ಬರೀ ಪಿಗ್ಮಿ ಏಜೆಂಟ್ ಆಗಿದ್ದೆ, ಕಲೆಕ್ಷನ್ ಮಾಡ್ತಿದ್ದೆ, ಕೊಡ್ತಿದ್ದೆ, ಮನೆಗೆ ಹೋಗ್ಬಿಡ್ತಿದ್ದೆ. ಸೊ ಇಲ್ಲಿ ವಿಶ್ವನಾಥ್ ಸಾರ್ ಆಗಲಿ, ಆಮೇಲೆ ದಿವಾಕರ್ ಸಾರ್ ಆಗಲಿ, ಆಮೇಲೆ ರಮೇಶ್ ಪುರೋಹಿತ್ ಇವರು ಮೂವರು ಸೇರಿ, ನೀನು ವಿಕಾಸ್ ಯುವಕ ಮಂಡಳಿಯಲ್ಲಿ ನೀನು ಯಾಕೆ ಬರ್ತಾ ಇಲ್ಲಪ್ಪ, ನೀನು ವಿಕಾಸ್ ಯುವಕ ಮಂಡಳಿಯಲ್ಲಿ ಯಾಕೆ ಸೇರ್ತಾ ಇಲ್ಲ ನೀನು ಅಂದರೆ, ಅದು ಸಂಘದ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸರ್, ಹಂಗಾಗಿ ಬರ್ತಾ ಇರಲಿಲ್ಲ ಅಂತ. ಇಲ್ಲಪ್ಪ ನೀವು ಸೇರ್ಬೇಕು ಅಂತೇಳಿ ಸೇರಿದ್ರು. ಆವಾಗ 2001 ಇರಬೇಕು ಅನಿಸುತ್ತೆ. 2001ರಲ್ಲಿ ವಿಕಾಸ್ ಯುವಕ ಮಂಡಳಿಯ ಸದಸ್ಯನಾಗಿದ್ದೆ. ಅಲ್ಲಿಂದ ಎಲ್ಲ ಅಧ್ಯಕ್ಷನಾದೆ, ಉಪಾಧ್ಯಕ್ಷನೂ ಆದೆ, ಖಜಾಂಜಿ ಆದೆ, ಎಲ್ಲವೂ ಆದೆ. ಸಮಾಜದಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ನಮಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ ನಮ್ಮ ವಿಶ್ವನಾಥ್ ಸರ್ ಅವರು. ಹಾಗೆ ಅವರಲ್ಲಿ ಕಲಿತಂಥ ವಿಷಯ ಭಾಳ ಇದೆ. ಒಂದು ಸಹಕಾರಿ ಹುಟ್ಟು ಹಾಕಬೇಕಾದ್ರೆ ನಮ್ಮ ಸಾರದ ಏನು ಮಾರ್ಗದರ್ಶನ ಮಾಡಿದ್ರು, ಅದು ಇವತ್ತು ನಾನು ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಅವ್ರು ಏನು ನನಗೆ ಮಾಡಿದ್ದಾರೆ, ಇವತ್ತು ನಾನು ಅವ್ರು ನೆನೆಸ್ಕೊಂಡ್ರೆ ನನಗೆ ಮುಂದಿನ ಕಾರ್ಯ ಮಾಡಿದ್ದೆ. ನಾನು ಅವ್ರ ಸಾರನ್ನ ಒಂದು ಗುರುಗಳ ರೀತಿ ನಾನು ನೋಡ್ತಾ ಇದ್ದೀನಿ. ಗುರುಗಳೇ ಅವ್ರು ನನಗೆ. ಅವ್ರ ಮಾರ್ಗದರ್ಶನದಾಗೆ ನಾನು ಇವತ್ತು ಒಂದು ಸಹಕಾರಿ ಅಧ್ಯಕ್ಷನಾಗಿದ್ದೇನೆ ಅನ್ನೋದಕ್ಕೆ ಸಾರೇ ಪ್ರಮುಖ ಕಾರಣ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತೇನು ಮಾಡಿದ್ದಾರೆ ಅದು ಸಕ್ಸಸ್ ಆಗಲಿ, ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳೆಲ್ಲ ನಡೀಲಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ನನ್ನ ಮುಖ್ಯ ಅತಿಥಿಯಾಗಿ ಬರಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಅತಿಥಿ ನುಡಿಗಳಲ್ಲಿ ಕಾರ್ಯಗೈದ ಸಂಸ್ಥೆಯನ್ನು ಮತ್ತು ವಿಕಾಸ್ ಯುವಕ ಮಂಡಳಿಯನ್ನು ಸ್ಮರಿಸಿದ ಮಾನ್ಯ ಶ್ರೀ BH ರಮೇಶ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, RTGS, ನೆಫ್ಟ್, IMPS, UPI, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಪ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ.
ವಿರಾಮದ ನಂತರ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಗೀತಾ ಹಿರೇಮಠ್ ಅವರು ಕಾಗದದ ತಟ್ಟೆ ಪೇಪರ್ ಪ್ಲೇಟ್ ತಯಾರಿಕೆ ಎಂಬ ವಿಷಯದ ಕುರಿತು ಮಾಹಿತಿ ನೀಡಲಿದ್ದಾರೆ. ಅವರಿಗೆ ವೇದಿಕೆಯನ್ನು ಅನುವು ಮಾಡಿಕೊಡುತ್ತೇವೆ. ನಮಸ್ಕಾರ. ಇಲ್ಲಿ ಉಪಸ್ಥಿತರಿದ್ದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ನಾನು ಈ ವೇದಿಕೆಗೆ ಹೊಸಬಳಿದ್ದೀನಿ, ಹಾಗಾಗಿ ನಾನು ಎಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಸಾಧ್ಯ ಇದೆ ಅಷ್ಟು ಪೂರ್ತಿ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಉಪಸ್ಥಿತರಿದ್ದ ಇವತ್ತಿನ ಅಧ್ಯಕ್ಷರಾದ ಜಿ ಬೋರಯ್ಯ ಅವರು, ಶ್ರೀ ಜಿ ಬೋರಯ್ಯ ಅವರು, ಮತ್ತೆ ಅತಿಥಿಗಳಾದ ಶ್ರೀ BH ರಮೇಶ್ ಅವರು, ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ಗ್ರಾಹಕರು, ವಿಕಾಸ್ ಬ್ಯಾಂಕಿನ ಅಧ್ಯಕ್ಷರಾದ ವಿಶ್ವನಾಥ್ ಚ ಹಿರೇಮಠ್ ಅವರು, ಹಾಗೂ ಪ್ರೇಕ್ಷಕರು ಹಾಗೂ ಗ್ರಾಹಕರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು 3-4 ವರ್ಷಗಳಿಂದ ಒಂದು ಸಣ್ಣದು ಫ್ಯಾಕ್ಟ್ರಿ ಮಾಡ್ಕೋಬೇಕು ಅನ್ನೋ ವಿಚಾರದಿಂದ ಸಿಂಧನೂರಲ್ಲಿ ಉಪಸ್ಥಿತರಿದ್ದ ಹೆಣ್ಮಕ್ಳಿಗೆ ಒಂದು ಕೆಲಸ ಕೊಡೋಣ, ಅವ್ರ ಮನೆಗೆ ಒಂದು ಆಧಾರ ಆಗೋಣ ಅನ್ನೋ ಪ್ರಯತ್ನದಲ್ಲಿ ನಾನು 2015 ಡಿಸೆಂಬರಲ್ಲಿ ಬ್ಯಾಂಕಿನ ಕೆಲಸ ಬಿಟ್ಟ ಮೇಲೆ ನಾನು ಸ್ಟಾರ್ಟ್ ಮಾಡಕತ್ರೆ ನನಗೆ 2019 ಫ್ಯಾಕ್ಟ್ರಿ ಹಾಕೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಸಣ್ಣ ಹೆಜ್ಜೆ ಇಟ್ಕೊಂತ ಇವತ್ತಿಗೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಂದು 35-40 ಮಷೀನ್ಗಳು ಇದಾವೆ. ಹಾಗಾಗಿ ಅದರದ್ದು ಪ್ರೋಸೆಸ್ ಫ್ಲೋ ಏನಿದೆ, ಅದು ಹೇಗೆ ಕೆಲಸ ಮಾಡ್ತವೆ, ಅದಕ್ಕೆ ಎಷ್ಟು ಹೆಣ್ಮಕ್ಳಿದ್ದಾರೆ. ಇವತ್ತು ನನ್ನ ಕೆಳಗಡೆ ಒಂದು 80 ಹೆಣ್ಮಕ್ಳಿದ್ದಾರೆ. ಅವರೆಲ್ಲರೂ ಆ ಕೆಲಸವನ್ನು ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ನಮ್ಮ ಫ್ಯಾಕ್ಟ್ರಿ ಹೇಗೆ ನಡೀತದೋ ಅನ್ನೋದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಇದರಲ್ಲಿ ಹೋಗ್ತದೆ. ಶಿವಕುಮಾರ್ ಅದು ಕ್ಲಿಕ್ ಮಾಡಿ, ಕರೆಕ್ಟ್ ಇದೆ ಅದು. ಓಕೆ, ಮಿನಿಮೈಸ್ ಮಾಡಿ. ಅಲ್ಲಿ ಸ್ಲೈಡ್ ಶೋ ಇದೆಲ್ಲ, ಕರೆಕ್ಟ್ ಇದೆ ಅದೇ ಪ್ಲೇ ಮಾಡಿ. ಮೊದಲನೇದಾಗಿ ಪೇಪರ್ ಪ್ಲೇಟ್ ನಮ್ಗೆ ಯಾವಾಗ್ಲೂ ಒಂದು ಆಲ್ಟರ್ನೇಟಿವ್ ಯೂಸ್. ಯಾವುದಕ್ಕೆ ನಾವು ಸ್ಟೀಲ್, ಗ್ಲಾಸ್ ಮತ್ತೆ ಸೆರಾಮಿಕ್ ಮೆಟಲ್ ಬದಲು ನಾವು ಪೇಪರ್ ಪ್ಲೇಟ್ ಅನ್ನ ಯೂಸ್ ಮಾಡ್ತೀವಿ. ಅದು ಯೂಸ್ ಮಾಡೋದಕ್ಕೆ ಕಾರಣ ಏನಂದ್ರೆ, ನಮ್ಗೆ ನಮ್ ವಸ್ತುಗಳು ಲಾಸ್ ಆಗೋದು ಹೆದರಿಕೆ ಇರೋದಿಲ್ಲ. ಮತ್ತೆ ನಮ್ಗೆ ಒಂದ್ ಲೇಬರ್ ಎಕ್ಸ್ಟ್ರಾ ಇಟ್ಕೊಂಡು ನಾವು ಅದನ್ನ ವಾಶ್ ಮಾಡೋದು ಹೆದರಿಕೆ ಇರೋದಿಲ್ಲ. ಅದಕ್ಕೂ ಮಿಕ್ಕಿ ಇಟ್ ಈಸ್ ಲೈಟರ್ ಅಂಡ್ ಈಸಿ ಟು ಕ್ಯಾರಿ. ಈ ಕಾರಣಕ್ಕಾಗಿ ನಾವು ಪೇಪರ್ ಪ್ಲೇಟ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹಾಗೆ ಯೂಸ್ ಮಾಡ್ತೀವಿ. ನಾವು ಪೇಪರ್ ಪ್ಲೇಟ್ ಯೂಸ್ ಮಾಡೋದಕ್ಕೆ 2 ರೀತಿ ಇದೆ, ಡೊಮೆಸ್ಟಿಕ್ ಹಾಗೂ ಕಮರ್ಷಿಯಲ್. ಡೊಮೆಸ್ಟಿಕ್ ಯೂಸೇಜ್ ಅಂತಂದ್ರೆ ನಾವು ಮನೆಯಲ್ಲಿ ಮ್ಯಾರೇಜಸ್, ಫಂಕ್ಷನ್ ಇಲ್ಲ ಪಿಕ್ನಿಕ್ಸ್, ಈವೆಂಟ್ಸ್, ಹಾಗಾಗಿ ಟ್ರಾವೆಲಿಂಗ್ ಏನಾದ್ರೂ ನಾವು ಬೇಕಾದ್ರೆ ನಾವು ಪೇಪರ್ ಪ್ಲೇಟ್ಸ್ ಯೂಸ್ ಮಾಡ್ತೀವಿ. ಕಮರ್ಷಿಯಲ್ ಯೂಸ್ ಏನಿದೆ, ನಮ್ಮ ಇತ್ತೀಚಿನ ಕೊರೋನಾ ಟೈಮಲ್ಲಿ ಹೋಟೆಲ್ಸ್ ಅಲ್ಲಿ ಜಾಸ್ತಿ ಪೇಪರ್ ಪ್ಲೇಟ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಪೇಪರ್ ಪ್ಲೇಟ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ನೆಕ್ಸ್ಟ್ ನಾವು ಪೇಪರ್ ಪ್ಲೇಟ್ ಫ್ಯಾಕ್ಟ್ರಿ ಹಾಕ್ಬೇಕಂತಂದ್ರೆ ನಮಗೆ ಏನೇನ್ ಅವಶ್ಯಕತೆ ಇದೆ. ಫಸ್ಟ್ಲಿ ನಮಗೆ ಲ್ಯಾಂಡ್ ಬೇಕಾಗಿದೆ. ಅಟ್ ಲೀಸ್ಟ್ ನಮ್ಮ ಮಷೀನ್ ಸೈಜ್ ಮೇಲೆ ನಮ್ಗೆ ಲ್ಯಾಂಡ್ ಬೇಕಾಗ್ತದೆ. ಮಿನಿಮಮ್ ಅಟ್ ಲೀಸ್ಟ್ 100 ಸ್ಕ್ವೇರ್ ಫೀಟ್
ಲ್ಯಾಂಡ್ ನಮಗ್ ಬೇಕಾಗ್ತದೆ. ಪ್ರತಿ ಒಂದು ಮಷೀನ್ ಏನಿದೆ ಅದು ಆಟೋಮೆಟಿಕ್ ಆಗಿರ್ಲಿ ಇಲ್ಲ ಮ್ಯಾನ್ಯುವಲ್ ಆಗಿರ್ಲಿ, ಇಟ್ ವಿಲ್ ಬಿ 3 feet by 2 feet. 3 feet by width and 2 feet by the length. 3 feet by the width and 5 feet by the height. ಹಾಗಾಗಿ ನಾವು ಒಂದು ಮಷಿನ್ ಹಾಕಿದ್ರೆ ಅದ್ರ ಪ್ರಕಾರ ನಮ್ಗೆ ಅಷ್ಟು ಸ್ಪೇಸ್ ಬೇಕಾಗ್ತದೆ, 2 ಮಷಿನ್ ಹಾಕಿದ್ರೆ ಅದ್ರ ಪ್ರಕಾರ ಅಷ್ಟು ಸ್ಪೇಸ್ ಬೇಕಾಗ್ತದೆ. ಬಟ್ ನಾವು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಷಿನ್ ನಾವು ಯಾವಾಗ ಯೂಸ್ ಮಾಡ್ತೀವಿ, ನಾವು ಪೇಪರ್ ಪ್ಲೇಟ್ಸ್ ಮಾಡ್ದಂಗೆಲ್ಲ ನಮ್ಗೊಂದ್ ಸ್ವಲ್ಪ ವೇಸ್ಟೇಜು ಬರ್ತದೆ. ಎವ್ರಿ ಪೇಪರ್ ಪ್ಲೇಟ್ ಸೈಜ್ ಇನ್ ಕೇಸ್ 7 inch ಇದೆ ಅಂತಂದ್ರೆ ನಮ್ಗೆ 8.5 inches ನಮ್ಗೆ ಶೀಟ್ ಬೇಕಾಗ್ತದೆ. ಇಟ್ ವಿಲ್ 1.5 inch ಜಾಸ್ತಿ ಶೀಟ್ ನಾವು ಕಟ್ ಮಾಡಿದಾಗ ಏನಾಗ್ತದೆ, ನಮ್ಗೆ ಎಕ್ಸಾಕ್ಟ್ ಪೇಪರ್ ಸೈಜ್ ಬೀಳ್ತದೆ. ಹಾಗಾಗಿ ಆ ವೇಸ್ಟೇಜ್ ಸಮೇತ ನಮ್ಗ ಲೆಕ್ಕ ಹಾಕೊಂಡು ನಮ್ಗೆ ಲ್ಯಾಂಡ್ ನಮ್ಗೆ ಪ್ಲೇಸ್ ಅವೈಲೇಬಲ್ ಮಾಡ್ಬೇಕಾಗ್ತದೆ. ಸೆಕೆಂಡ್ ಥಿಂಗ್ ನಮ್ಗೆ ಏನ್ ಬೇಕಾಗಿದೆ, ವಿ ನೀಡ್ ವಾಟರ್ ಸಪ್ಲೈ ಯಾಕೆ ಬೇಕಂತಂದ್ರೆ, ನಾವು ಪೇಪರ್ ಪ್ಲೇಟ್ ಏನಿದೆ, ನಾವು ಏನ್ ಕ್ರಾಫ್ಟ್ ಬ್ರೌನ್ ಪೇಪರ್ ನಾವೇನ್ ತಗೋತೀವಿ, ಇಟ್ ಅಬ್ಸಾರ್ಬ್ಸ್ ವಾಟರ್. ಹಾಗಾಗಿ ನಮ್ಗೆ ಅದ್ರ ಮೇಲೆ ಒಂದು ಥಿನ್ ಲೇಯರ್ ಆಫ್ ಫಿಲ್ಮ್ ನಾವು ಹಾಕ್ಬೇಕಾಗ್ತದ್ರಿ. ಆ ಥಿನ್ ಲೇಯರ್ ಆಫ್ ಫಿಲ್ಮ್ ಏನಿದೆ, ದಟ್ ಇಸ್ ಟು ಬಿ ಪೇಸ್ಟೆಡ್ ವಿತ್ ಅವರ್ ಕ್ರಾಫ್ಟ್ ಪೇಪರ್ ವಿಚ್ ವಿ ಟೇಕ್. ಕ್ರಾಫ್ಟ್ ಪೇಪರ್ ಏನಿರ್ತದೆ, ಬ್ರೌನ್ ಕಲರ್ ಶೀಟ್ ಇರ್ತದೆ ಕೆಳಗಡೆ, ಅದ್ರ ಮೇಲೆ ಲ್ಯಾಮಿನೇಷನ್ ಮಷೀನ್ ಅಲ್ಲಿ ನಾವೇನ್ ಮಾಡ್ತೀವಿ, ಥಿನ್ ಲೇಯರ್ ಆಫ್ ಫಿಲ್ಮ್ ನಾವು ಗಮ್ಮಿಂಗ್ ಮಾಡ್ತೀವಿ. ಹಾಗೆ ಮಾಡೋದ್ರಿಂದ ಏನಾಗ್ತದ್ರಿ, ನಾವು ಯಾವಾಗ ಊಟ ಮಾಡ್ತೀವಿ ಅದ್ರಲ್ಲಿ ಅದು ಕೆಳಗಡೆ ಇದು ಪೇಪರ್ ಪ್ಲೇಟ್ ಏನಿದೆಯಲ್ಲ, ಇಟ್ ಡಸಂಟ್ ಅಬ್ಸಾರ್ಬ್ಸ್ ದ ವಾಟರ್. ಥರ್ಡ್ ಐಟಮ್ ನಮ್ಗೆ ಏನ್ ಬೇಕಾಗಿದೆ, ಎಲೆಕ್ಟ್ರಿಸಿಟಿ. ಇದರಲ್ಲಿ ಏನಿದೆ, ಹೈಯರ್ HP ಎಲೆಕ್ಟ್ರಿಸಿಟಿ ಬೇಕಾಗ್ತದೆ. ನಾವ್ ಇವಾಗ ರನ್ ಮಾಡ್ತಿರೋ ಫ್ಯಾಕ್ಟ್ರಿಯಲ್ಲಿ 60 to 70 HP ಎಲೆಕ್ಟ್ರಿಸಿಟಿ ನಮಗ್ ಬೇಕಾಗುತ್ತೆ. ಅದಕ್ಕೂ ಮಿಕ್ಕಿ ದಿಸ್ ಮಸ್ಟ್ ಹ್ಯಾವ್ ಕಂಪಲ್ಸರಿ ಕಮರ್ಷಿಯಲ್ ಮೀಟರ್ಸ್, ಮತ್ತೆ ಒಂದು ಸ್ಟ್ಯಾಂಡರ್ಡ್ ವೋಲ್ಟೇಜ್ ಅಲ್ಲಿ ನಾವು ವೋಲ್ಟೇಜ್ ಎಲೆಕ್ಟ್ರಿಸಿಟಿ ನಮ್ಗೆ ಅವಶ್ಯಕತೆ ಬೀಳ್ತದೆ. ನೆಕ್ಸ್ಟ್ ಏನಿದೆ, ರಾ ಮೆಟೀರಿಯಲ್ ಏನಿದೆ ನಮ್ಗೆ ರೋಲ್ಸ್ ರೀತಿಯಲ್ಲಿ ಬರ್ತದೆ. ಅದು 1000 kg ಪೇಪರ್ ನಮ್ಗೆ 5,000 to 7,000 rupees ಅಲ್ಲಿ ಸಿಗ್ತದೆ. ದ ಪೇಪರ್ ಡಿಪೆಂಡ್ಸ್ ಆನ್ ದ GSM ಮೀನ್ಸ್ ಗ್ರಾಮ್ಸ್ ಪರ್ ಸ್ಕ್ವೇರ್ ಮೀಟರ್. ಇದು GSM ಅಂತಂದ್ರೆ ಆ ಪೇಪರ್ ಥಿಕ್ನೆಸ್ ಮೇಲೆ, ನಮ್ಗೆ ಪೇಪರ್ ಎಷ್ಟು, ನಮ್ಮ ಪ್ಲೇಟ್ಸ್ ಎಷ್ಟು ಬಾಳಿಕೆ ಬೇಕು, ಎಷ್ಟು ಥಿಕ್ ಬೇಕು, ಆ ರೀತಿ ಮೇಲೆ 70 grams ಇಂದ 140 grams ತನನು ನಮ್ಗೆ ಪೇಪರ್ ರಾ ಮೆಟೀರಿಯಲ್ ಪೇಪರ್ ಸಿಗ್ತದೆ. ನಮ್ಗೆ ನಾನ್ ಬಫೆ ಪೇಪರ್ ಪ್ಲೇಟ್ಸ್ ಮಾಡ್ಬೇಕಂತಂದ್ರೆ ನಮಗೆ 70 grams GSM ಇದ್ದಿದ್ದು ಬ್ರೌನ್ ಕಲರ್ ಕ್ರಾಫ್ಟ್ ಪೇಪರ್ ಸಫಿಶಿಯಂಟ್. ಆದ್ರೆ ನಮಗೆ ಬಫೆ ಪ್ಲೇಟ್ಸ್ ಮಾಡ್ಬೇಕಂತಂದ್ರೆ 70 grams ಇಂಟು 3 times 3 ಪಟ್ಟು 210 GSMದು ಪೇಪರ್ ನಮ್ಮ ಮಾಡಿದಾಗ ಮಾತ್ರ ನಾವು ಬಫೆ ಪ್ಲೇಟ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ನಾನು ಹೇಳಿದಾಗೆ ಫಿಲ್ಮ್ ಅಂತ ಹೇಳಿದ್ದೀನಲ್ರಿ, ಫಿಲ್ಮ್ ಇಲ್ಲಿ ಇಮೇಜ್ ಅಲ್ಲಿ ನೀವು ನೋಡ್ಬೋದು 3 colors ಇದೆ. ನಮ್ಮ ಫ್ಯಾಕ್ಟ್ರಿಯಲ್ಲಿ ತಯಾರಾಗೋದು 3 colors. 1 is green, 1 is silver and 1 is multi color ಅಂತ. ಫಿಲ್ಮ್ ಥಿಕ್ನೆಸ್ ಗೆ ಇಟ್ ಈಸ್ ಬೇಸ್ಡ್ ಆನ್ ಮೈಕ್ರಾನ್ಸ್ ರೀ. 4.5 microns ಇಂದ 12 microns ತನ ನಾವು ಫಿಲ್ಮ್ ಥಿಕ್ನೆಸ್ ಇರ್ತದೆ. ನಾವು ಈ ಲೇಯರ್ ಹಾಕಿದಾಗ ಮಾತ್ರ ನಮ್ಗೆ ಕೆಳಗಡೆ ಇರೋದು ಬ್ರೌನ್ ಪೇಪರ್ ಅಲ್ಲಿ ವಾಟರ್ ಎಬ್ಸಾರ್ಬ್ ಆಗೋದಿಲ್ಲ ರೀ. ಇಟ್ ವಿಲ್ ಬಿ ಕಂಫರ್ಟೇಬಲ್ ಫಾರ್ ಯೂಸಿಂಗ್ ಆಸ್ ಅ ಪ್ಲೇಟ್. ನೆಕ್ಸ್ಟ್ ಏನಿದೆ, ಮ್ಯಾನುಫ್ಯಾಕ್ಚರಿಂಗ್ ಮಷೀನ್ ಏನಿದೆ ಡಿಪೆಂಡ್ಸ್ ಆನ್ ದ ಟೈಪ್, ನಂಬರ್ ಆಫ್ ಪೀಸಸ್ ಪರ್ ಅವರ್. ನಾವು ಎಷ್ಟು ಪೀಸ್ 1 ತಾಸಲ್ಲಿ ತಯಾರು ಮಾಡ್ತೀವಿ, 1000 to 2000 pieces 1 hour ಅಲ್ಲಿ ರೆಡಿ ಮಾಡ್ತೀವ, 4000 to 7000 pieces ಅಲ್ಲಿ ರೆಡಿ ಮಾಡ್ತೀವ. ಎವ್ರಿ ಮಷೀನ್ ಇಸ್ ಡಿಫ್ರೆಂಟ್. ಇದರಲ್ಲಿ ಮ್ಯಾನ್ಯುವಲ್ ಮಷೀನ್ಸು ಇದಾವೆ, ಆಟೋಮೆಟಿಕ್ ಮಷೀನ್ಸು ಇದಾವೆ. ಮತ್ತೆ ಮ್ಯಾಕ್ಸಿಮಮ್ 12 inches ಸೈಜ್ ಪ್ಲೇಟ್ಸ್, 14 inches ಸೈಜ್ ಪ್ಲೇಟ್ಸ್ಗಿನ ಹೆಚ್ಚಿನ ಸೈಜ್ ಪ್ಲೇಟ್ಸ್ ತಯಾರಾಗೋದಿಲ್ಲ ರೀ. 75,000 is the minimum cost of the machine and 5 lakhs is the maximum cost of the machine. But manual machines ಅಲ್ಲಿ ಏನಿದೆ, we have more risk than automatic machines. Automatic machines ಏನಿದೆ ನಮ್ಗೆ ಅಟ್ ಎ ಟೈಮ್ ನಲ್ಲಿ 5-6 plates ಅಟ್ ಎ ಟೈಮ್ ಬಂದ್ಬಿಡ್ತದ್ರಿ ಆಟೋಮೆಟಿಕ್ ಮಷೀನ್ಸ್ ಅಲ್ಲಿ. ಬಟ್ ಮ್ಯಾನ್ಯುವಲ್ ಮಷೀನ್ಸ್ ಅಲ್ಲಿ ನಮ್ಗೆ 1 plate at 1 time only we get it. So this is ಇದು ಏನಿದೆ ರೀ, this is a type of manual machine and this is automatic machine. ಅದು ಅಲ್ಲದೆ
ಲೇಬರ್ ನಮಗೆ ಇವಾಗ ಮಷೀನ್ ಮತ್ತೆ ಲೇಬರ್ ಎಷ್ಟು ಜಾಸ್ತಿ ಇರ್ತಾರೆ, ಇಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಟು ಮ್ಯಾನೇಜ್. ಆಸ್ ಪರ್ ದ ನಂಬರ್ ಆಫ್ ಮಷೀನ್ಸ್ ನಾವು ಲೇಬರ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು. ಅಟ್ ಪ್ರೆಸೆಂಟ್ ನನ್ನ ಫ್ಯಾಕ್ಟ್ರಿಯಲ್ಲಿ 60 to 70 ಎಂಪ್ಲಾಯೀಸ್ ದೇ ಆರ್ ವರ್ಕಿಂಗ್. ಇವಾಗ ನೆಕ್ಸ್ಟ್ ಪಾರ್ಟ್ ಇಸ್ ಇನ್ವೆಸ್ಟ್ಮೆಂಟ್ ಪಾರ್ಟ್ ಏನಿದೆ 75,000 to 5 lakh rupees ಅಪ್ರಾಕ್ಸಿಮೇಟ್ಲಿ ಇರ್ತದೆ. ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಮಷೀನ್ ಯು ಹ್ಯಾವ್. ನಮ್ಗೆ ಎಷ್ಟು ಮಷೀನ್ಸ್, ನಾವು ಒಂದ್ ಮಷೀನ್ ನಾವು 1 lakh ತಗೊಂಡ್ವಿ ಅಂತಂದ್ರೆ ಒಂದು 5 lakhs ಮಷೀನ್ 5 machines ತಗೊಂಡು 5 lakhs ಇನ್ವೆಸ್ಟ್ ಮಾಡಿ ಫರ್ದರ್ 20 ಲೇಬರ್ಸ್ ಇಟ್ಕೊಂಡು ನಾವು ಕೆಲಸ ಮಾಡ್ಬೋದು. ಡಿಪೆಂಡ್ಸ್, ಬಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 10 lakhs. ನೀವು ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕಂತಂದ್ರೂ ಕೂಡ 10 lakhs ವಿ ನೀಡ್. ನೆಕ್ಸ್ಟ್ ದೇರ್ ಆರ್ ಹೌ ಮೆನಿ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್, ಎಷ್ಟು ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಇದೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಅಂತ ಹೇಳ್ಬೇಕಂತಂದ್ರೆ, ಒಂದು ಗ್ರೀನ್ ಕಲರ್ ಫಿಲ್ಮ್, ನಾನು ನಿಮಗೆ ಮೊದಲು ಫಿಲ್ಮ್ ತೋರಿಸಿದ ಹಾಗೆ ಗ್ರೀನ್ ಕಲರ್ ಫಿಲ್ಮ್, ಸಿಲ್ವರ್ ಕಲರ್ ಫಿಲ್ಮ್ ಮತ್ತೆ ಮಲ್ಟಿ ಕಲರ್ ಫಿಲ್ಮ್. ಗ್ರೀನ್ ಕಲರ್ ಫಿಲ್ಮ್ ಏನಿದೆ ಇಟ್ ಈಸ್ ಅವೈಲಬಲ್ ಇನ್ ಆಲ್ ದ ಸೈಜಸ್. ನಾವು ಟಿಫಿನ್ ಪ್ಲೇಟ್ಸ್ ತಯಾರು ಮಾಡ್ತೀವಿ ಗ್ರೀನ್ ಕಲರ್ ಅಲ್ಲಿ 7 inches ಇಂದ 14 inches ತನ. ಮತ್ತೆ ಬಫೆ ಪ್ಲೇಟ್ಸ್ ತಯಾರು ಮಾಡ್ತೀವಿ ಫ್ರಮ್ 7 inches to 14 inches ತನ. ಸಿಲ್ವರ್ ಫಿಲ್ಮ್ ಏನಿದೆ ಇಟ್ ಇಸ್ ಯೂಶುವಲಿ ಬೇಕರೀಸ್ ನಲ್ಲಿ ನಾವು ಯೂಸ್ ಮಾಡ್ತೀವಲ್ರಿ, ದಟ್ ಈಸ್ ದ ಸಿಲ್ವರ್ ಫಿಲ್ಮ್. ಅಂಡ್ ಮಲ್ಟಿ ಕಲರ್ಡ್ ಏನಿದೆ ಇಟ್ ಇಸ್ ದ ಬೆಸ್ಟ್ ಕ್ವಾಲಿಟಿ ಅಂಡ್ ದ ಫಾಸ್ಟೆಸ್ಟ್ ಮೂವಿಂಗ್ ಬಿಕಾಸ್ ದಿಸ್ ಹ್ಯಾಸ್ 100 GSM ಆಫ್ ಪೇಪರ್ ಇರ್ತದೆ. 100 GSM ಪೇಪರ್ ಇದ್ದಿದ್ದಕ್ಕೆ ದಿಸ್ ಇಸ್ ದ ಮೋಸ್ಟ್ ಥಿಕ್ಕೆಸ್ಟ್ ಫಾರ್ಮ್ ಆಫ್ ಅವರ್ ಪ್ರಾಡಕ್ಟ್. ಇವು ಏನಿದಾವೆ ನಮ್ಮ ಇಮೇಜಸ್ ಇದೆ ರೀ. ನಮ್ಮ ಹತ್ರ ಸ್ಕ್ವೇರ್ ಇದೆ, ಜಿಗ್ಜಾಗ್ ಇದೆ, ಹಾಗೂ ರೌಂಡ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್. ನಮ್ದು ಯಾವ ರೀತಿ ನಮ್ದು ಮೌಲ್ಡ್ಸ್ ಇರ್ತದ ಆ ರೀತಿ ನಾವು ನಮ್ದು ಪ್ಲೇಟ್ಸ್ ಇರ್ತವೆ. ಅದರ್ ದನ್ ದಟ್ ಮಾರ್ಕೆಟಿಂಗ್ ಆಫ್ ದ ಬಿಸ್ನೆಸ್. ಇವಾಗ ಎಲ್ಲ ಪ್ರಾಡಕ್ಟ್ ರೆಡಿ ಆದ್ಮೇಲೆ ವೇರ್ ವಿ ಹ್ಯಾವ್ ಟು ಮಾರ್ಕೆಟ್ ಇಟ್. ಮಾರ್ಕೆಟಿಂಗ್ ಏನಿದೆ, ಫಸ್ಟ್ ಆಫ್ ಆಲ್ ಲೋಕಲ್ ವೆಂಡರ್ಸ್, ಶಾಪ್ ಕೀಪರ್ಸ್, ಹೋಲ್ಸೇಲರ್ಸ್ ವಿ ಹ್ಯಾವ್ ಟು ಅಪ್ರೋಚ್ ದೆಮ್ ಅಂಡ್ ನಾವು ಅವ್ರನ್ನ ನಮ್ಮ ಪ್ರಾಡಕ್ಟ್ ಹೀಗಿದೆ, ಇಷ್ಟು ಟೈಪ್ಸ್ ಇದೆ, ಇಷ್ಟು ವೆರೈಟಿ ಇದೆ ಅನ್ನೋದು ಅವರಿಗೆ ಹೇಳ್ಬೇಕಾಗ್ತದೆ. ಅದು ಅಲ್ಲದೆ ಇತ್ತೀಚೆಗೆ ಆನ್ಲೈನ್ ಮೂಲಕ ಕೂಡ ವಿ ಆರ್ ಗೆಟಿಂಗ್ ದ ಆರ್ಡರ್ಸ್. ವಿ ಆರ್ ಸಪ್ಲೈಯಿಂಗ್ ಟಿಲ್ ಬಿಜಾಪುರ್, ಬಾಗಲಕೋಟ್ ಅಂಡ್ ಗುಲ್ಬರ್ಗಾ, ಬೀದರ್ ಅಂಡ್ ಈ ಕಡೆ ಕುಷ್ಟಗಿ, ಹೊಸಪೇಟ್ ಅಂಡ್ ಆಲ್ ವಿ ಆರ್ ಆಲ್ ಸಪ್ಲೈಯಿಂಗ್. ಇದಕ್ಕೆ ಬನ್ನಿ, ನಾರ್ಮಲ್ ಸ್ಕ್ರೀನಿಗೆ ಬನ್ನಿ. I want the videos to be played. ಮೇಡಮ್ ವಿಡಿಯೋ, Yeah, I am showing video. ಇಲ್ಲ ವಿಡಿಯೋ ನನ್ನ ಹತ್ರ ಇದೆ ಮೇಡಮ್. ಯಾವುದು ಮೇಡಮ್? ಇದು ಪಂಚಿಂಗ್ ಪ್ಯಾಕೇಜಿಂಗ್ ಮ್ಯಾನುವಲ್. I want you to show the lamination video. I'll show the process of ನಾನು ನಿಮಗೆ ಹೇಗೆ ಪ್ಲೇಟ್ಸ್ ತಯಾರಾಗ್ತದೆ ಅನ್ನೋದು ನಾನು ವಿಡಿಯೋಸ್ ತೋರಿಸ್ತೀನಿ ನಿಮಗೆ. ಫಸ್ಟ್ ಪ್ರೋಸೆಸ್ ಏನಿದೆ, ನಾವು ಏನ್ ರಾ ಮೆಟೀರಿಯಲ್ ಪೇಪರ್ ತಗೊಂಡಿರ್ತೀವಿ ಅದನ್ನ ಫಿಲ್ಮ್ ಜೊತೆಗೆ ಅಟ್ಯಾಚ್ ಮಾಡಬೇಕು. ಸೊ ದಟ್ ಪೇಪರ್ ವಿಲ್ ನಾಟ್ ಅಬ್ಸಾರ್ಬ್ ದ ವಾಟರ್. ನಮ್ಗೆ ಊಟ ಮಾಡೋದಕ್ಕೆ ಅದು ಕಂಫರ್ಟೇಬಲ್ ಆಗ್ಬೇಕಂತಂದ್ರೆ ಮೇಲೆ ಒಂದು ಥಿನ್ ಲೇಯರ್ ಆಫ್ 4.5 microns ಥಿನ್ ಲೇಯರ್ ಆಫ್ ಫಿಲ್ಮ್ ಹಾಕಬೇಕು. ಐ ವಾಂಟ್ ಯು ಟು ಪ್ಲೇ ದ ಲ್ಯಾಮಿನೇಷನ್ ವಿಡಿಯೋ. ಮೇಡಮ್ ಕಾರ್ಗೇಷನ್ ಮೆಷಿನ್ ವರ್ಕಿಂಗ್ ಅಂತ ಅದಲ್ವಾ? ನೋ ಲ್ಯಾಮಿನೇಷನ್ ವಿಡಿಯೋ ಫಸ್ಟ್. ಲ್ಯಾಮಿನೇಷನ್ ಸಪ್ರೇಟ್ ಇದೆ. ಇಲ್ಲ ಮೇಡಮ್ ಇದನ್ನ ನೋ ದಿಸ್ ಇಸ್ ಮ್ಯಾನ್ಯುವಲಿ ಯೂಸ್ ಮಾಡೋ ಮಷೀನ್ಸ್. ಇಲ್ಲಿ ಬೇಕರೀಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಸಿಲ್ವರ್ ಪ್ಲೇಟ್ಸ್ ತಯಾರಾಗ್ತಿದ್ದಾವೆ. ರೌಂಡ್ ಶೀಟ್ಸ್ ಇರ್ತವೆ, ಅದನ್ನ ಮ್ಯಾನ್ಯುವಲಿ ಪಂಚಿಂಗ್ ಮಾಡ್ತಾರೆ. ದಿಸ್ ಇಸ್ ಹ್ಯಾವಿಂಗ್ ಸ್ಲೈಟ್ ರಿಸ್ಕ್. ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿ ಕೈನ ಯೂಸ್ ಮಾಡಿಕೊಂಡು ಇದನ್ನ ಮಾಡ್ಬೇಕು.
ಇವೆಲ್ಲ ಟಿಫಿನ್ ಪ್ಲೇಟ್ಸ್ ಇದಾವೆ ಅವೈಲೇಬಲ್ ಇನ್ ಗ್ರೀನ್ ಸಿಲ್ವರ್ ಕಲರ್ 7 ಇಂಚಸ್ ಸ್ವೀಟ್ ಇಲ್ಲ ಸ್ವೀಟ್ These are all manual machines. ಶಿವಕುಮಾರ್, ಅದು ಒಂದೊಂದು ವಿಡಿಯೋ ಕಳಿಸಿಬಿಡ ಸರ್ ನಿಮಗೆ ಮ್ಯಾನ್ಯಲ್ ಆಟೋಮೆಟಿಕ್ ಅಂತಂದು. ಅಲ್ಲ ಅವ್ರು ಕಳ್ಸೋಕೆ ಹೇಳಿ, ನಾನು ಅವ್ರು ಪ್ಲೇ ಮಾಡಕ್ಕೆ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ಲೇ ಮಾಡಿ ಗವಿ. ಹಾಂ ಸರ್, ಕೇಳಿ ಯಾವ್ಯಾವ ಪ್ಲೇ ಮಾಡೋಕೆ ಮಾಡ್ರಿ. ಇಲ್ಲ ಸರ್, ಒಂದೊಂದು ಹೆಸರು ಬರೋದು ಕಳಿಸಿಬಿಡಲ ಸರ್? ಅಲ್ಲ, ಒಂದೊಂದು ಪ್ಲೇ ಮಾಡಿ ಸರ್, ಐ ವಿಲ್ ಎಕ್ಸ್ಪ್ಲೇನ್. ಓಕೆ ಮೇಡಮ್, ಇಯರ್ ಕಾರ್ಗೇಷನ್ ಮೆಷಿನ್ ವರ್ಕಿಂಗ್ ಅಂತ ಇದೆ. ಕಳಿಸಿ. ದಿಸ್ ಇಸ್ ದ ಕಾರ್ಗೇಷನ್. ಮಾಡ್ಬೇಕಂತಂದ್ರೆ this needs 70% prints of paper. ಒಂದು ಶೀಟ್ ಕೆಳಗಡೆ ಪ್ಲೇನ್ ಲ್ಯಾಮಿನೇಟೆಡ್ ಪೇಪರ್. ಹೇಗಿತ್ತು ಅದು ಸ್ಟಾರ್ಟ್ ಆದಾಗ ಹೇಳಿದರೆ ಇದು ನಿಮ್ ಸೌಂಡ್ ಕೇಳಲ್ಲ. ಅದು ಇಲ್ಲ, ಮಾತಾಡಿ ಮೇಡಮ್, ಈಗ ಮಾತಾಡಿ ಹೇಳಿ ಮೇಡಮ್. ಓಕೆ, ದಿಸ್ ಇಸ್ ಅ ಕಾರ್ಗೇಷನ್ ಮಷೀನ್. ಇದರಲ್ಲಿ ನಾವು ಬಫೆ ಪ್ಲೇಟ್ಸ್ ಮಾಡ್ಬೇಕಂತಂದ್ರೆ 70 GSM ಇಂಟು 3 ಟೈಮ್ಸ್ ಆಫ್ ಪೇಪರ್ ಬೇಕಾಗ್ತದೆ. ಹಾಗಾಗಿ ಕೆಳಗಡೆ ಪೇಪರ್ ಏನ್ ಬರ್ತದ್ರೆ ಅದು ಪ್ಲೇನ್ ಬರ್ತದೆ, ಮಿಡಲ್ ಅಲ್ಲಿ ಜಿಗ್ಜಾಗ್ ಪೇಪರ್ ಬರ್ತದೆ, ಮತ್ತೆ ಮೇಲೆ ಲ್ಯಾಮಿನೇಟೆಡ್ ಪೇಪರ್ ಬರ್ತದೆ. ನೀವು ಇಲ್ಲಿ ನೋಡ್ತಿದ್ದೀರಿ, ಲ್ಯಾಮಿನೇಷನ್ ಮಾಡಿದ್ದು ರೋಲ್ ಏನಿದೆ ಅದು ಮೇಲೆ ಲೇಯರ್, ಕೆಳಗಡೆ ಪ್ಲೇನ್ ಪೇಪರ್, ಮತ್ತೆ ಅದನ್ನ ಸ್ಟಿಫ್ ಬಫೆ ಪ್ಲೇಟ್ಸ್ ಅನ್ನ ಸ್ಟಿಫ್ ಆಗಿ ಮಾಡಿ ಇಡೋದಕ್ಕೆ ಒಂದ್ ಪೇಪರ್ ಜಿಗ್ಜಾಗ್ ಆಗಿ ಇಟ್ ಬ್ರಿಂಗ್ಸ್ ದ ಥಿಕ್ನೆಸ್ ಟು ದ ಪೇಪರ್ ಪ್ಲೇಟ್. ಮೇಲಿಂದ ಪ್ಲೇನ್ ಬರುತ್ತೆ, ಇದು ಕೆಳಗಡೆ ಬಂದು ಅದು ಜಿಗ್ಜಾಗ್ ಆಗಿ ಅದು ಎರಡು ಲೇಯರ್ ನಡುವೆ ಒಂದು ಥಿಕ್ನೆಸ್ ತರೋದಕ್ಕೆ ಒಂದು ಪ್ರಯತ್ನ ಮಾಡುತ್ತೆ ಅದು. ದಿಸ್ ಕಾರ್ಗೇಷನ್ ಮಷೀನ್ ಇಟ್ ಸೆಲ್ಫ್ ಈಸ್ ಅರೌಂಡ್ 40 feet ಲಾಂಗ್. 40 feet ಲಾಂಗ್ ಇದ್ರೆ ಇವು 3 ಪೇಪರ್ ಗಮ್ಮಿಂಗ್ ಆಗಿ ನಮ್ಗೆ ಮುಂದ್ಗಡೆ ಒಂದ್ ಶೀಟ್ ಬರ್ತದ, ಒಂದ್ ಸ್ಕ್ವೇರ್ ಶೀಟ್ ಬರ್ತದ 13.5 inches. ಆ 13.5 inches ಶೀಟ್ ನ ಫರ್ದರ್ ವಿ ಗಿವ್ ಇಟ್ ಅ ಶೇಪ್.
ಇವನ್ ನಮ್ ಮೌಲ್ಡ್ಸ್ ಯಾವ ರೀತಿ ಇರ್ತದೆ, ನಮ್ ಮೌಲ್ಡ್ಸ್ ಸ್ಕ್ವೇರ್ ಇದ್ರೆ ಸ್ಕ್ವೇರ್ ಶೇಪ್ ಕೊಡ್ತೀವಿ, ರೌಂಡ್ ಇದ್ರೆ ರೌಂಡ್ ಶೇಪ್ ಕೊಡ್ತೀವಿ. ಇಲ್ಲ ಅಂದ್ರೆ ನಮ್ ಜಿಗ್ಜಾಗ್ ಟೈಪ್ ಆಫ್ ಪೇಪರ್, ಯಾವ ಶೇಪ್ ನಮಗ್ ಪ್ಲೇಟ್ ಬೇಕು ಆ ಶೇಪ್ ನಾವು ಕೊಡ್ಬೋದು. ಇಲ್ಲಿ ಮಿಡಲ್ ಎಲ್ಲ ಇದು ಗಮ್ ಹಾಕ್ತಾ ಇದಾರೆ. ಗಮ್ಮಿಂಗ್ ಇಂದ ದೇ ವಿಲ್ ಆಲ್ ಸ್ಟಿಕ್ ಆನ್ ಆಲ್ ದ 3 ಪೇಪರ್ನ ಇಷ್ಟು ಲಾಂಗ್ ಆಗಿ ಅದು ಹೀಟ್ ಮಾಡಿ ಅದು ಫರ್ದರ್ ಒಂದ್ ಸ್ಮಾಲ್ ಶೀಟ್ಸ್ ಅಲ್ಲಿ ಕಟ್ ಮಾಡ್ತದೆ. ತಾವು ನೋಡ್ಬೋದು ಈ ಪ್ರೊಸೆಸ್ ಇನ್ನ ಮುಂದ್ಗಡೆ ತನ ಶೀಟ್ ಕಟ್ ಮಾಡೋ ತನೂ ಇದೆ. ದಿಸ್ ಇಸ್ ಕನ್ವೇಯರ್ ಬೆಲ್ಟ್ ವಿಚ್ ಇಸ್ ಹೀಟ್. ಇದು ಹೀಟ್ ಮಾಡಿ ಅದು ಪೂರ್ತಿ ಗಮನ ಕರಗಿಸಿ ಅದನ್ನ ಪೂರ್ತಿ ಅಂಟಿಸುತ್ತದೆ. ಮೂರು ಲೇಯರ್ನ ಅಂಟಿಸಿ ಮುಂದ್ಗಡೆ ಒಂದ್ ಸ್ಕ್ವೇರ್ 13.5 ಇಂಚಸ್ ಒಂದ್ ಸ್ಕ್ವೇರ್ ಶೀಟ್ಸ್ ಕಟ್ ಆಗ್ತದೆ. This cargation machine itself cost around 50 lakhs, but this is not suggestible at the initial stages because this is this investment heavy ಆಗ್ಬಿಡ್ತದೆ. ಮತ್ತೆ ಮಷೀನ್ ರಿಪೇರ್ ಸ್ವಲ್ಪ ಇಶ್ಯೂಸ್ ಇರ್ತದೆ ನೋಡಿ. ಇದು ಎಲ್ಲ 13.5 ಇಂಚಸ್ ಶೀಟ್ ಕಟ್ ಮಾಡ್ತಾ ಇದೆ. ಆಟೋಮೆಟಿಕ್ ಕಟ್ ಆಗಿ ವಿಲ್ ಗೆಟ್ ದ ಶೀಟ್. ಈ ಶೀಟ್ ಫರ್ದರ್ ದಿಸ್ ವಿಲ್ ಗೋ ಫಾರ್ ದ ಪಂಚಿಂಗ್ ಇನ್ ದ ಮ್ಯಾನುವಲ್ ಮಷೀನ್ಸ್. ಪ್ರತಿ ಒಂದು ಶೀಟ್ ಒಂದ್ಸತಿ ಪಂಚ್ ಆಗ್ತದ್ರಿ. Gavi sir, I want you to show the manual machine one video ಇದೆ where ladies are punching the sheets into the plates. Yes, ma'am. Okay. This one single machine is around 40 feet long. This is manual machine. ಪ್ರತಿ ಒಂದು ಶೀಟಿನ ಪ್ರತಿ ಒಂದ್ಸತಿ ಇಟ್ಟು ಅವ್ರು ತೆಗಿಬೇಕ್ರಿ. This is a manual machine. At a time only one plate. 13.5 inches sheet idu, which is turned into 12 inches of plate. Every day ಪ್ರತಿಯೊಬ್ರು ಅಪ್ರಾಕ್ಸಿಮೇಟ್ಲಿ 1000 to 2000 ಪೀಸಸ್ ಮಾಡ್ತಾರೆ. This is manual machine. This every machine is costing 1 lakh rupees. Gavi sir, I want you to play the automatic machine video. Okay. ಇದು ಅಲ್ಲ ಸರ್, ಇನ್ನೊಂದಿದೆ ನೋಡಿ. ಅಟ್ ಎ ಟೈಮ್ ನಾನ್ ಕಮ್ಯುನಿಕೇಟ್ ಮಾಡ್ತಿದ್ದಾರೆ. Madam, automated punching machine. ಹಾ, ಆಟೋಮೆಟಿಕ್ ಮಷೀನ್ ಅಂತ ಇದೆ ನೋಡಿ ಸರ್. Okay.
ಹಲೋ, ಮೇಡಮ್ 1 ಮಿನಿಟ್. ಹಾಂ ಸರ್, ಆಟೋಮೆಟಿಕ್ ಮಷಿನ್ ಅಂತ ಇದೆ ಸರ್. ಹಾಂ, ಇಲ್ಲಿದೆ ಲೇಡಿ. Sir, this is different type of shapes. Square shaped ಬಫೆ ಮಾಡ್ತಾ ಇದ್ದಾರೆ. ಮತ್ತೆ ಇವಾಗ ಏನ್ ಪಂಚಿಂಗ್ ಆಗ್ತದೆ ಅಟ್ ಅ ಟೈಮ್ ಬಫೆ ನಾನ್ ಬಫೆ ಶೀಟ್ ಸರ್. ಇದು 5 6 ಇಟ್ಟು ಒಂದೇ ಸತಿ ಪಂಚಿಂಗ್ ಮಾಡ್ತಾರೆ. ಇದ್ರಲ್ಲಿ ರೌಂಡ್ ನೀವು ನೋಡ್ಬೋದು. ಇಟ್ ಈಸ್ ಅರೌಂಡ್ 14 inches ಪ್ಲೇಟ್ ಸರ್, ಬಿಗ್ಗರ್ ಇನ್ ದ ಸೈಜ್ ಅಂಡ್ ನಾನ್ ಬಫೆ. But this is also a manual machine, sir. ಓಕೆ ಮೇಡಮ್, ಐ ವಿಲ್ ಗೆಟ್ ಇಟ್ ಫ್ರಮ್ ಸಿಂಧನೂರು ಬ್ರಾಂಚ್. ಮೇಡಮ್ ಈಗ ಇದು This is ಓಕೆ ಮೇಡಮ್, ಟಿಫಿನ್ ಪ್ಲೇಟ್ ಪಂಚಿಂಗ್ ಪ್ಲೇ ಮಾಡ್ತೀನಿ. tiffin plate. It is already done, sir. I want you to play automatic machine, or else further the packing process what we do. ಓಕೆ, ಗವಿ ಇಲ್ಲ ಅದು ಆಟೋಮೆಟೆಡ್. Further this ladies are engaged in packing ಗಾಗಿ separate ladies ಇರ್ತಾರೆ. Sound ತೆಗಿಬೇಕು. ಅವರೆಲ್ಲ as per the market requirement they will pack the things. 14 plates ಬೇಕಾ, 15 plates ಬೇಕಾ, 12 plates ಬೇಕಾ, ಕೌಂಟಿಂಗ್ ಮಾಡಿ ಪ್ಯಾಕಿಂಗ್ ಮಾಡೋ ಲೇಡೀಸ್ ಬೇರೆ ಇದ್ದಾರೆ. This is all packing process. ಸರ್, ವೇಸ್ಟೇಜ್ ಫ್ಯಾಕ್ಟ್ರಿ ಇದು ಒಂದು ಇದು ಹಾಕ್ಬಿಡಿ ಸರ್, ಇಮೇಜ್ ಹಾಕ್ಬಿಡಿ. ಆಟೋಮೇಟೆಡ್ ಅಪ್ಲೋಡ್ ಆಟೋಮೇಟೆಡ್ ಹಾಕಿ. No sir, this is manual. ಕಳಿಸಿದ್ದೀರ ಹೋಗ್ತಾ ಇಲ್ಲ. ಇದು ಸರ್, ಇದೆ ಸರ್. ಸರ್, ಸಿಂಧನೂರು ಬ್ರಾಂಚ್ ಇಂದ ಇವಾಗ ಕಳಿಸಿದ್ದಾರೆ ನೋಡಿ ಸರ್, ಶಿವಕುಮಾರ್ ಅವರು. ಓಕೆ, ದಿಸ್ ಇಸ್ ಆಟೋಮೆಟಿಕ್ ಮಷೀನ್. ಈ ಮಷೀನ್ ಅಲ್ಲಿ 4-5 ರೋಲ್ ಹಿಂದ್ಗಡೆ ಹಾಕಿ ಅಲ್ಲಿಂದ ನಾನ್ ಬಫೆ ಶೀಟ್ಸ್ ಬರ್ತವೆ.
ನಾವು ಬಫೆ ಶೀಟ್ಸಿಗೂ ಆಟೋಮೆಟಿಕ್ ಮಷಿನ್ ಇದ್ರು ವಿ ವೋಂಟ್ ಪ್ರೆಫರ್ ಇಟ್, ಯಾಕಂದ್ರೆ ನಮ್ಗೆ ಥಿಕ್ನೆಸ್ ಬಹಳ ಕಡಿಮೆ ಆಗ್ತಾ ಇದೆ ಆಟೋಮೆಟಿಕ್ ಮಷಿನ್ ತಗೊಂಡ್ರೆ. ಇಲ್ಲಿ 4-5 ರೋಲ್ ಒಂದೇ ಸತಿ ಹಾಕಿ 4-5 ಪ್ಲೇಟ್ಸ್ ಒಂದೇ ಸತಿ ಪಂಚಿಂಗ್ ಆಗಿ ಬರ್ತದೆ. ಫರ್ದರ್ ಅದು ಪ್ಯಾಕಿಂಗ್ ಪ್ರೋಸೆಸ್ ಅದನ್ನ ಮಾಡ್ತಾರೆ. ದಿಸ್ ಆರ್ ಆಟೋಮೆಟಿಕ್ ಮಷಿನ್. ಇದರಲ್ಲಿ ಸ್ವಲ್ಪ ರಿಸ್ಕ್ ಕಡಿಮೆ ಇರ್ತದೆ, ಯಾಕಂದ್ರೆ ಎಲ್ಲದನ್ನು ನಮಗ್ ಪಂಚ್ ಆಗಿ ಬಂದ್ಬಿಡ್ತದೆ. ರೋಲ್ ಅಡ್ಜಸ್ಟ್ಮೆಂಟ್ ಒಂದೇ ಕೆಲಸ ರೀ. ಕಟಿಂಗ್ ಆಗಿ ವೇಸ್ಟೇಜ್ ಎಲ್ಲ ನಾವು ಸಪರೇಟ್ ತೆಗೆದು ಬಿಡ್ತೀವಿ. ಪಂಚ್ ಆಗಿ ಬಂದ ತಕ್ಷಣ ಇದು ಪ್ಯಾಕಿಂಗ್, ಏನು ಇಡೋದು ತೆಗಿಯೋದು ಏನು ಇರೋದಿಲ್ಲ. ಸೊ ದೀಸ್ ಆರ್ ಕಾಲ್ಡ್ ಆಟೋಮೆಟಿಕ್ ಮಷಿನ್ಸ್. ಅದರ್ ದ್ಯಾನ್ ದಟ್, ಇವಾಗ ನಾವು 13.5 inches ಶೀಟ್ಗೆ ಇಫ್ ವಿ ಆರ್ getting 12 inches of plate, what should we do for the remaining 1.5 inches of wastage what we are getting? ಅದು ದಿನ ನಮಗೆ ರಾಶಿ ಆಗ್ತಾ ಇದೆ. ಅದನ್ನ ಏನ್ ಮಾಡ್ಬೇಕು, ಎಲ್ಲಿ ಹಾಕ್ಬೇಕು? ಆಸ್ ಇಟ್ ಕಂಟೈನ್ಸ್ ಸ್ಲೈಟ್ ಕಂಟೆಂಟ್ ಆಫ್ ಪ್ಲಾಸ್ಟಿಕ್, ವಿ ಕ್ಯಾನ್ ನಾಟ್ ಬರ್ನ್ ಇಟ್ as without the permission of the municipality. So what we have done, ಆ ವೇಸ್ಟೇಜ್ ನ we recycle it and make the cardboards. ಆ ರೀಸೈಕಲ್ ಮಷೀನ್ ಅಲ್ಲಿ ಏನಾಗ್ತದೆ, ಪ್ಲಾಸ್ಟಿಕ್ ಸಪರೇಟ್ ಆಗಿ ಆ ಬ್ರೌನ್ ಕಲರ್ ನಮ್ದೇನ್ ಕ್ರಾಫ್ಟ್ ಪೇಪರ್ ಇದೆ ದಟ್ ಕನ್ವರ್ಟ್ಸ್ ಇನ್ ಟು ದ ಕಾರ್ಡ್ಬೋರ್ಡ್ಸ್. ಆ ಕಾರ್ಡ್ಬೋರ್ಡ್ಸ್ ಆರ್ ಫರ್ದರ್ ಯೂಸ್ ಫಾರ್ ಮೇಕಿಂಗ್ ಬಾಕ್ಸ್ ಫೈಲ್ಸ್. ನಾವು ಬ್ಯಾಂಕ್ ಅಲ್ಲೆಲ್ಲ ಯೂಸ್ ಮಾಡ್ತೀವಲ್ರಿ, ಬಾಕ್ಸ್ ಫೈಲ್ಸ್ ಮಾಡೋದಕ್ಕೆ ದೇ ಯೂಸ್ ಇಟ್. ಸೊ ಐ ಶೋ ಯು ದ ವೇಸ್ಟೇಜ್ ಫ್ಯಾಕ್ಟ್ರಿ. ನಾವು ಆ ವೇಸ್ಟ್ ನ ಹೇಗೆ ವಿ ಆರ್ ರೀಸೈಕ್ಲಿಂಗ್ ಇಟ್ ಅಂತ. ಸೊ ದಿಸ್ ಇಸ್ ಆಲ್ ವೇಸ್ಟ್. It needs lot of water. Water ಅಲ್ಲೆಲ್ಲ ಮಿಕ್ಸ್ ಆಗಿ ದಟ್ ಆಲ್ ವೇಸ್ಟೇಜ್ ಅಲ್ಲಿ ಪ್ಲಾಸ್ಟಿಕ್ ಸಪರೇಟ್ ಆಗ್ತದೆ ಅಂಡ್ ದಟ್ ಕಾರ್ಡ್ಬೋರ್ಡ್ಸ್ ನೀವಲ್ಲಿ ನೋಡ್ತಿದ್ರಿ, ಕಾರ್ಡ್ಬೋರ್ಡ್ಸ್ ಎಲ್ಲ ತಯಾರಾಗ್ತದೆ. ಎವ್ರಿ ಡೇ ದಿಸ್ ಆಲ್ ಇಸ್ ಟು ಬಿ ಡಿಸ್ಪೋಸ್ಡ್ ಆಫ್. ಇದೆಲ್ಲ ರೀಸೈಕಲ್ ಆಗಿ ಕಾರ್ಡ್ಬೋರ್ಡ್ಸ್ ಆಗಿಬಿಡ್ತದೆ. ಆ ಕಾರ್ಡ್ಬೋರ್ಡ್ಸ್ ಫರ್ದರ್ ಈಸ್ ಯೂಸ್ ಫಾರ್ ಮೇಕಿಂಗ್ ಬಾಕ್ಸ್ ಫೈಲ್ಸ್ ಅಂಡ್ ವಿ ಜಸ್ಟ್ ಗಿವ್ ಇಟ್ ಫಾರ್. ಅದರ್ವೈಸ್ ನಾವು ಅದನ್ನು ಕೊಟ್ಟು ಬ್ರೌನ್ ಕಲರ್ ಪೇಪರ್ನು ತಂದ್ಬಿಡ್ತೀವಿ, ನಮ್ಮ ರಾ ಮೆಟೀರಿಯಲ್ನು ತಂದ್ಬಿಡ್ತೀವಿ. ಎವ್ರಿ ಡೇ ವೇಸ್ಟ್ನ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅಂತ ಅನ್ನೋದಕ್ಕಿಂತ ಈ ರೀಸೈಕಲರ್ ಇಂದ ಅಟ್ಲೀಸ್ಟ್ ವಿ ಕ್ಯಾನ್ ಮೇಕ್ ಸಮಥಿಂಗ್ ಅಂತ ವಿ ಹ್ಯಾವ್ ಟೇಕನ್ ದಿಸ್ ಇನಿಷಿಯೇಟಿವ್. ಓಕೆ, ದಿಸ್ ವಾಸ್ ದ ಹೋಲ್ ಪ್ರೋಸೆಸ್. ಲ್ಯಾಮಿನೇಷನ್ ಪ್ಲೇ ಮಾಡಲು ಲ್ಯಾಮಿನೇಷನ್. ಓಕೆ. This is a lamination machine. ಕೆಳಗಡೆ ಬ್ರೌನ್ ಕಲರ್ ಪೇಪರ್ ಮೇಲೆ ಒಂದು ಥಿನ್ ಫಿಲ್ಮ್ ಹಾಕೋ ಪ್ರೋಸೆಸ್ ಇದು. ಆಸ್ ನಮ್ಗೆ ವಾಟರ್ ಅಬ್ಸಾರ್ಬ್ ಆಗಬಾರ್ದು ಅನ್ನೋ ಪ್ರೋಸೆಸ್. ದಿಸ್ ಇಸ್ ಸಿಲ್ವರ್ ಕಲರ್ ಲ್ಯಾಮಿನೇಷನ್ ಹಾಕ್ತಿದ್ದಾರೆ.
ನಾವು ಲ್ಯಾಮಿನೇಷನ್ ನಾವು ಎಷ್ಟು ಪ್ಲೇಟ್ನ ಯಾವ ರೀತಿ ನಾವು ಅಟ್ರಾಕ್ಟಿವ್ ಮಾಡ್ಕೋಬೇಕು ಅಂತ ನಮಗೆ ಅನ್ಸುತ್ತೆ ಅದ್ರ ಪ್ರಕಾರ ವಿ ಕ್ಯಾನ್ ಸೆಲೆಕ್ಟ್ ದ ಲ್ಯಾಮಿನೇಷನ್ ಯಾವ್ದಾದ್ರು ಕಲರ್ ಇರ್ಬೋದು, ಯಾವ್ದಾದ್ರು ಮೈಕ್ರಾನ್ಸ್ ಇರ್ಬೋದು. ದೀಸ್ ಆರ್ ಆಲ್ ಬಯೋಡಿಗ್ರೇಡಬಲ್ ಅಂಡ್ ಡಿಸ್ಪೋಸಬಲ್ ಐಟಮ್ಸ್. ಇದರಿಂದ ದಿಸ್ ಇಸ್ ಇಕೋ ಫ್ರೆಂಡ್ಲಿ ಅಂಡ್ ಈಸಿಲಿ ಗೆಟ್ಸ್ ಡಿಸಾಲ್ವ್ಡ್ ಇನ್ ಟು ದ ವಾಟರ್. ಹಾಗಾಗಿ ನಾವು ಪೇಪರ್ ಪ್ಲೇಟ್ಸ್ ಯೂಸ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ, ಮತ್ತೆ ವಿ ಆರ್ ನಾಟ್ ಹಾರ್ಮಿಂಗ್ ದ ನೇಚರ್ ಎನಿವೇ. ಈ ಲ್ಯಾಮಿನೇಟೆಡ್ ಆಗಿದ್ದ ರೋಲ್ನ ಫರ್ದರ್ ನಾವು ಬಫೆಗೆ ಯೂಸ್ ಮಾಡ್ಕೋಬೇಕಾ, ನಾನ್ ಬಫೆಗೆ ಯೂಸ್ ಮಾಡ್ಕೋಬೇಕಾ, ಅದು ನಮಗ್ ಬಿಟ್ಟಿದ್ವು. ಇನ್ ಕೇಸ್ ಬಫೆಗೆ ಯೂಸ್ ಮಾಡ್ಬೇಕಂತಂದ್ರೆ ನಾವು ಅಗೇನ್ ಇಟ್ ಹ್ಯಾಸ್ ಟು ಗೋ ಟು ದ ಕಾರ್ಗೇಷನ್ ಮಷೀನ್. ಬಟ್ ನಾನ್ ಬಫೆಗೆ ಯೂಸ್ ಮಾಡ್ಬೇಕಂತಂದ್ರೆ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು ದ ಆಟೋಮೆಟಿಕ್ ಮಷೀನ್. Hello. This was the whole process of making paper plate. ಹಾಗಾಗಿ ನನ್ನ ತಿಳಿದ ಪ್ರಕಾರ ನಾನು ಆದಷ್ಟು ಮಾಹಿತಿ ಕೊಡೋ ಪ್ರಯತ್ನ ಪಟ್ಟಿದ್ದೀನಿ. ಇವತ್ತಿನ ಮಟ್ಟಿಗೆ ಎವ್ರಿ ಡೇ ನಮ್ಮ ಫ್ಯಾಕ್ಟ್ರಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 1,20,000 ಇಂದ 1.5 ಲಕ್ಷ ಪೇಪರ್ ಪ್ಲೇಟ್ಸ್ ಆಗ್ತಾ ಇದ್ದಾವೆ. ಹಾಗಾಗಿ ನಮ್ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 1.7 crore ಆಗಿದೆ. ಯಾಕಂದ್ರೆ ಇನಿಷಿಯಲಿ ಪೇಪರ್ ರಾ ಮೆಟೀರಿಯಲ್ ಸ್ಟೇಜ್ ಇಂದ ಲ್ಯಾಮಿನೇಷನ್ ಇಂದ ಕಾರ್ಗೇಷನ್ ಇಂದ ಅಗೇನ್ ಪಂಚಿಂಗ್ ಮಷೀನ್ಸ್ ಅಂಡ್ ಆಟೋಮೆಟಿಕ್ ಮಷೀನ್ಸ್ ಅಂಡ್ ಪ್ಯಾಕಿಂಗ್ ಪ್ರೋಸೆಸ್, ದಿಸ್ ಪೂರ್ತಿ ಲಾಂಗ್ ಪ್ರೋಸೆಸ್ ತಗೊಂಡಿದ್ದಕ್ಕೆ 1.7 crore ತನ ಇನ್ವೆಸ್ಟ್ ಆಗಿದೆ. ಬಟ್ ಯಾರಾದ್ರೂ ತಮ್ಮ ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅನ್ಕೊಂಡ್ರೆ ಸಿಂಗಲ್ ಮಷೀನ್ಸ್ ಪ್ರತಿ ಒಂದ್ ಸಿಂಗಲ್ ಮಷೀನ್ 1 lakh rupees ಇದ್ದದಕ್ಕೆ 2 ಡೈ ಇರ್ತವೆ. 2 ಡೈ ಪಂಚಿಂಗ್ ಮಷೀನ್ ಆಗ್ಲಿ ಇಲ್ಲ ಆಟೋಮೆಟಿಕ್ ಮಷೀನ್ ಅಪ್ರಾಕ್ಸಿಮೇಟ್ಲಿ 2 lakh rupees ಸಿಗ್ತದೆ. ಅದನ್ನ ತಗೊಂಡು ನಮ್ಮ ಹತ್ರ ರಾ ಮೆಟೀರಿಯಲ್ ತಗೊಂಡು ಕೂಡ ಫರ್ದರ್ ತಮ್ಮ ಸಣ್ಣ ಪ್ರಮಾಣದಲ್ಲಿ ಮಾಡೋ ಪ್ರಯತ್ನನೂ ಮಾಡಬಹುದು. ಹಾಗಾಗಿ ಈ ಫ್ಯಾಕ್ಟ್ರಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡಿದ್ದಕ್ಕಾಗಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ. ಹಾಗಾಗಿ ಇದನ್ನ ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಮಾಡೋರು ಸಿಂಧನೂರಲ್ಲಿ ಇದ್ದಾರೆ. ನನ್ನ ಪರಿಚಯದಲ್ಲೇ ಇದ್ದಾರೆ. ಅವರು ಸಿಂಗಲ್ ಒಂದೇ ಮಷಿನ್ ತಗೊಂಡು ಸಣ್ಣ ಪ್ರಮಾಣದಲ್ಲಿ ಎವ್ರಿ ಡೇ ಅರೌಂಡ್ 20,000-30,000 ಪೇಪರ್ ಪ್ಲೇಟ್ಸ್ ತೆಗೆದು ಅದನ್ನ ಫರ್ದರ್ ತಮ್ಮ ಪಾಡಿಗೆ ಸೇಲ್ಸ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸಣ್ಣ ಪ್ರಮಾಣದಲ್ಲಿನೂ ಮಾಡ್ಬೋದು, ದೊಡ್ಡ ಪ್ರಮಾಣದಲ್ಲಿನೂ ಮಾಡ್ಬೋದು. ದೊಡ್ಡ ಪ್ರಮಾಣದಲ್ಲಿ ಮಾಡಕತ್ರ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಪ್ರಾಕ್ಸಿಮೇಟ್ಲಿ 1 crore to 1.7 crore ತನ ಆಗುತ್ತೆ. ಬಟ್ ಸಣ್ಣ ಪ್ರಮಾಣದಲ್ಲಿ ಮಾಡಕತ್ರ ಅಂತಂದ್ರೆ 5 lakhs ದಿಂದನೂ ಯು ಕ್ಯಾನ್ ಸ್ಟಾರ್ಟ್ ದ ಇದು. ನಮ್ಮ ಫ್ಯಾಕ್ಟ್ರಿದಲ್ಲಿಂದ ವಿ ಆರ್ ಪ್ರೊವೈಡಿಂಗ್ ಮಷೀನ್ ಅಂಡ್ ರಾ ಮೆಟೀರಿಯಲ್ ಎರಡೂ ಕೊಡ್ತಾ ಇದೀವಿ. ಶೀಟ್ಸ್ ರೆಡಿ ಶೀಟ್ಸು ಕೊಡ್ತೀವಿ, ರೋಲ್ಸು ಕೊಡ್ತೀವಿ, ಮತ್ತೆ 13.5 inches ಕಟ್ ಆಗಿದ್ದು ಶೀಟ್ಸ್ ಕೂಡ ಕೊಡ್ತಾ ಇದೀವಿ. ನಮ್ಮ ಹತ್ರ ಮಷೀನ್ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಡಿಪೆಂಡ್ಸ್ ಆನ್ ದ ವೇ ನಿಮ್ಮ ಹತ್ರ ಪ್ಲೇಸ್ ಎಷ್ಟಿದೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೇಕನ್ನೋ ವಿಚಾರದಲ್ಲಿದ್ರೆ ಅದರ ಬೇಸಿಸ್ ಮೇಲೆ ತಾವು ತಮ್ಮ ನಿರ್ಧಾರಗಳು ತಗೊಂಡು ನಾನು 1-2 ಮಾತನ್ನ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಪೇಪರ್ ಪ್ಲೇಟ್ ತಯಾರಿಕೆ ಎಂಬ ವಿಷಯದಲ್ಲಿ ತಯಾರಿಕೆ ಬೇಕಾದ ಅವಶ್ಯಕತೆಗಳಿಗೇನು, ತಯಾರಿಕೆಯಲ್ಲಿ ಬಳಸುವ ಯಂತ್ರಗಳು ಯಾವುವು, ಅವು ಹೇಗೆ ಕಾರ್ಯಗೈಯುತ್ತವೆ, ಬಂಡವಾಳದ ಅವಶ್ಯಕತೆ ಎಷ್ಟು ಅವಶ್ಯಕತೆ ಇದೆ ಎಂಬುದನ್ನು ಸ್ಲೈಡ್ ಮತ್ತು ವಿಡಿಯೋ ಮುಖಾಂತರ ಮಾಹಿತಿ ನೀಡಿದ ಶ್ರೀಮತಿ ಗೀತಾ ಹಿರೇಮಠರವರಿಗೆ ಧನ್ಯವಾದಗಳು.
ಮೇಡಮ್ ಒಂದು ಪುಟ್ಟ ವಿರಾಮ ತಗೊಂಬರೋಣ ಮೇಡಮ್, ಪ್ರಶ್ನೋತ್ತರಕ್ಕೆ ಹೋಗೋಣ ಮೇಡಮ್. ಶೂರ್. ಓಕೆ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಮೇಡಮ್ ಪ್ರಶ್ನೋತ್ತರಕ್ಕೆ ಹೋಗೋಣ ಮೇಡಮ್. ಹಾ, ರೇಷ್ಮಾ ಅವ್ರು ಕೇಳ್ತಿದ್ರು ಮೇಡಮ್, ನೀವು ಆಲ್ರೆಡಿ ರಾ ಮೆಟೀರಿಯಲ್ ನಮ್ಮಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ಅವರು ಕೇಳೋ ಪ್ರಶ್ನೆ ಏನಂದ್ರೆ ಮನೆಯಲ್ಲಿ ಇದನ್ನು ಮಾಡಬಹುದಾ ಅಂತ ಒಂದು ಕೇಳಿದಾರೆ ಮೇಡಮ್. ನೀವು ಆಲ್ರೆಡಿ ಹೇಳಿದಿರಿ. ಎಸ್ ಮೇಡಮ್, ಮನೆಯಲ್ಲಿ ಮಾಡಬಹುದು ಮೇಡಮ್. ಬಟ್ ಮಾರ್ಜಿನ್ ಏನಿದೆ ಹಾರ್ಡ್ಲಿ 20 ಪೈಸಾ ಇದೆ ಮೇಡಮ್. ನಮ್ಮ ಹತ್ರ ಶೀಟ್ಸ್ ಏನಿದೆ ₹1.65 ಅವೈಲೇಬಲ್ ಇದೆ. ಅದನ್ನ ಫರ್ದರ್ ಮಾರ್ಕೆಟ್ ರೇಟ್ ಏನಿದೆ ₹1.85 ತನ ಇದೆ. ಹಾರ್ಡ್ಲಿ 20 ಪೈಸಾ ಮಾರ್ಜಿನ್ ಅಲ್ಲಿ ವೆದರ್ ವಿ ವಿಲ್ ಬಿ ಏಬಲ್ ಟು ಪೇ ದ ಲೇಬರ್ ಕಾಸ್ಟ್ ಅಂಡ್ ಎಲೆಕ್ಟ್ರಿಸಿಟಿ ಬಿಲ್ ಅಂಡ್ ಆಲ್. ದಿಸ್ ಹ್ಯಾಸ್ ಈ ಪೇಪರ್ ಪ್ಲೇಟ್ಸ್ ಫ್ಯಾಕ್ಟರಿದಲ್ಲಿ ಏನಿದೆ ಮಾರ್ಜಿನ್ ಲೆಸರ್ ಇದೆ. ಬಟ್ ಎಷ್ಟು ಜಾಸ್ತಿ ಕ್ವಾಂಟಿಟಿ ಆಗ್ತದೆ ವಿ ಕ್ಯಾನ್ ಡೂ ಬೆಟರ್ ಮ್ಯಾಮ್. ಮೇಡಮ್ ಅದೇ ರೀತಿ ಮಾರ್ಕೆಟಿಂಗ್ ಕೇಳ್ತಾ ಇದ್ದಾರೆ ಮೇಡಮ್, ಅದು ಹೆಂಗೆ ನೀವು ತಗೋತೀರಾ ಅಥವಾ? ಮಾರ್ಕೆಟಿಂಗ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಮಷೀನ್ ಸರ್. ಮ್ಯಾನ್ಯುವಲಿ ಏನಾಗ್ತದೆ ಇತ್ತೀಚೆಗೆ ಜನರಿಗೆ ಮ್ಯಾನ್ಯುವಲ್ ಮಷೀನ್ಸ್ ಬೇಡ ಅನ್ನೋ ವಿಚಾರದಲ್ಲಿದ್ದಾರೆ. ಬಟ್ ಆಟೋಮೆಟಿಕ್ ಮಷೀನ್ ಏನಿದೆ ಸರ್, ಸ್ವಲ್ಪ ಬಫೆ ಪ್ಲೇಟ್ ಥಿಕ್ನೆಸ್ ಕಡಿಮೆ ಮಾಡ್ತಾ ಇದೆ. ಹಾಗಾಗಿ ವಿ ವೋಂಟ್ ಪ್ರಿಫರ್ ಆಟೋಮೆಟಿಕ್ ಮಷೀನ್ಸ್. ನಾವು ಸಪ್ಲೈ ಮಾಡೋ ಮುಂದ್ಗಡೆ ಕ್ವಾಲಿಟಿ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಕೆಲವೊಂದು ಪ್ಲೇಟ್ಸ್ ತುಂಬಾ ತೆಳ್ಳಗ್ ಬರ್ತವೆ, ಕೆಲವೊಂದು ಪ್ಲೇಟ್ ಸ್ವಲ್ಪ ಥಿಕ್ ಬರ್ತದೆ. ಹಾಗಾಗಿ ಇಫ್ someone wants to take an initiation, we will have the buyback policy also. ಮೇಡಮ್ ಮತ್ತೊಂದು ಪ್ರಶ್ನೆ ಇದೆ ಮೇಡಮ್. ಹೇಳಿ. ಕ್ಯಾನ್ ಯು ಗಿವ್ ಮೇಕ್ ಟ್ರೈನಿಂಗ್ ಟು ಮೇಕ್ ಪ್ಲೇಟ್ ಅಂತ ಟ್ರೈನಿಂಗ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಮೇಡಮ್. Sure. Anyone can come, sir. Now ಟ್ರೈನಿಂಗ್ ಏನಿದೆ ಮ್ಯಾನ್ಯುವಲ್ ಮಷೀನ್ಸ್ ಟ್ರೈನಿಂಗು ಅವೈಲೇಬಲ್ ಇದೆ ಅಂಡ್ ಇದು ಆಟೋಮೆಟಿಕ್ ಮಷೀನ್ಸ್ ಟ್ರೈನಿಂಗು. ದೇ ಕ್ಯಾನ್ ಕಮ್ 1 week 10 days or else 1 month. They can come and have the training. It's not an issue, sir. ಮೇಡಮ್ ಯೂಟ್ಯೂಬಲ್ಲಿ ಮತ್ತಾವ ಪ್ರಶ್ನೆ ಇಲ್ಲ ಮೇಡಮ್, ಎಲ್ಲ ಪ್ರಶಂಸೆಗಳು ಬಂದಿದ್ದಾವೆ, ಉತ್ತಮವಾಗಿ ಬಂದಿದೆ ಅಂತ. ಎಲ್ಲ ಪ್ರಶ್ನೆಗಳಿಗೆ ಉತ್ತಮವಾದ ರೀತಿಯಲ್ಲಿ ಉತ್ತರ ನೀಡಿದ ಶ್ರೀಮತಿ ಗೀತಾ ಹಿರೇಮಠರವರಿಗೆ ಧನ್ಯವಾದಗಳು ಮೇಡಮ್. ವಿಜಯ್, ಇನ್ನೊಂದು ಪ್ರಶ್ನೆ ಇದೆ ಮೇಡಮ್. ಟೋಟಲ್ ಅಮೌಂಟ್ ರಿಕ್ವೈರ್ಡ್ ಫಾರ್ ದ ಯೂನಿಟ್ ಅಂತ ಕೇಳ್ತಾ ಇದ್ದಾರೆ. ಅಮೌಂಟ್ ರಿಕ್ವೈರ್ಡ್ ಫಾರ್ ದ ಯೂನಿಟ್ ಸರ್? ಸರ್ ಹೇಳ್ತಿದ್ದೀನಲ್ಲ, ಇನ್ ಕೇಸ್ ನಾವು ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಮಷೀನ್ಸ್. ನಾವು ಆಟೋಮೆಟಿಕ್ ಮಷೀನ್ಸ್ ತಗೊಂಡ್ರೆ ಇಟ್ ಇಸ್ 2 lakh rupees per machine.
ಅಂಡ್ ನಾವು ಮ್ಯಾನ್ಯುವಲ್ ಮಷಿನ್ ತಗೊಂಡ್ರೆ ಇಟ್ ಇಸ್ 1 lakh rupees ಪರ್ ಮಷಿನ್. ನಾವು ನಮ್ ಸ್ಪೇಸ್ ಬೇಸಿಸ್ ಮೇಲೆ ಎಷ್ಟು ಮಷೀನ್ಸ್ ಇಟ್ಕೋಬೇಕನ್ನೋ ವಿಚಾರ ಮಾಡ್ತೀವಿ. ಅದ್ರ ಪ್ರಕಾರ ಯು ಕ್ಯಾನ್ ಪ್ಲಾನ್ ಫಾರ್ ದ ಇನ್ವೆಸ್ಟ್ಮೆಂಟ್ ಸರ್. ಈಗ ಇನ್ ಕೇಸ್ 5 lakhs ಇನ್ವೆಸ್ಟ್ ಮಾಡಿ 5 machines ಹಾಕಿದ್ರೆ ಇಟ್ ವಿಲ್ ಬಿ 5 lakh. ದೆನ್ ಫರ್ದರ್ ರಾ ಮೆಟೀರಿಯಲ್ಗೆ ನಾವೇನು ಕೊಡ್ತೀವಿ ಅದು ಕಾಸ್ಟ್ ಪ್ಲಸ್ ಎಲೆಕ್ಟ್ರಿಸಿಟಿ ಕಾಸ್ಟ್. ಫರ್ದರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್. ಇದು ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಮಷೀನ್ಸ್ ಯು ಟೇಕ್ ಅಂಡ್ ದ ನಂಬರ್ ಆಫ್ ದ ಟೈಪ್ ಆಫ್ ಮಷೀನ್ ಯು ಟೇಕ್. ಫಾರ್ ಎಕ್ಸಾಂಪಲ್ ಇವಾಗ ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ ಸರ್, ನಾವು ಒಂದೇ ಟೈಪ್ ಮಷಿನ್ ಫಾರ್ ಎಕ್ಸಾಂಪಲ್ ಓನ್ಲಿ ಬಫೆ ಮಷೀನ್ಸ್ ಮಾಡಾಕತ್ರೆ ಕಸ್ಟಮರ್ಸ್ ಯಾರು ಬರ್ತಾರಲ್ಲ ಅವ್ರಿಗೆ ಡೆಫಿನೆಟ್ಲಿ ದೇ ಲಾಸ್ ನಿಮ್ಮ ಹತ್ರ ನಾನ್ ಬಫೆ ಇಲ್ಲನಾ, ನಿಮ್ಮ ಹತ್ರ ಟಿಫಿನ್ ಇಲ್ಲನಾ. ಇವಾಗ ಟಿಫಿನ್ ಸೈಜ್ ಸ್ವಲ್ಪ ಚಿಕ್ಕದಾಯ್ತು ದೊಡ್ಡದಾಯ್ತು. ಹಾಗಾಗಿ ವಾಟ್ ವಿ ಹ್ಯಾವ್ ಡನ್, ವಿ ಹ್ಯಾವ್ ಬ್ರಾಟ್ ಒನ್ ಸಿಂಗಲ್ ಮಷೀನ್ ವಿಚ್ ಈಸ್ ಹ್ಯಾವಿಂಗ್ 7 inches ಡೈ ಟು 10 inches, 7, 8, 9, 10 inches ತನನು. ಮತ್ತೆ ಬಫೆ ಏನಿದೆ 12 inches, 14 inches ವಿ ಹ್ಯಾವ್. ಹಾಗಾಗಿ ಇವಾಗ ಇಷ್ಟು ಎಲ್ಲ ಮಾಡ್ತಿದ್ರು ಕೂಡ 1.7 crore ಇನ್ವೆಸ್ಟ್ ಮಾಡಿ ಮಾಡ್ತಿದ್ರು ಕೂಡ ಜನ ಬಂದು ನಮ್ಗೆ ಏನ್ ಕೇಳ್ತಾರೆ, ಮೇಡಮ್ ನಿಮ್ಮ ಹತ್ರ ಗ್ಲಾಸಸ್ ಇಲ್ಲ, ನಿಮ್ಮ ಹತ್ರ ಟೀ ಕಪ್ಸ್ ಇಲ್ಲ. ಅಗೇನ್ ವಿ ಆರ್ ಶಾರ್ಟೇಜ್ ವಿತ್ ದ ಸಪ್ಲೈಯಿಂಗ್ ದ ಫುಲ್ಫಿಲ್ಲಿಂಗ್ ದ ಕಸ್ಟಮರ್ಸ್ ನೀಡ್ಸ್. ಹಾಗಾಗಿ ಓನ್ಲಿ ಒನ್ ಟೈಪ್ ಮಾಡಿದ್ವು ಅಂತಂದ್ರೆ ಆಟೋಮೆಟಿಕಲಿ ವೆನ್ ಯು ವಿಲ್ ಹ್ಯಾವ್ ಅ ಡಿಮಾಂಡ್ ಫಾರ್ ಅದರ್ ಪ್ರಾಡಕ್ಟ್ ನಾವು ಕಸ್ಟಮರ್ಸ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒನ್ ಆಟೋಮೆಟಿಕ್ ಮಷೀನ್ ವಿಚ್ ವಿಲ್ ಬಿ ಹ್ಯಾವಿಂಗ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ 2 lakh rupees and which will give you non-buffet plates, and one manual machine which will give you buffet plates. At least 2 variety if you will keep, it will be better ಅನ್ನೋ ನನ್ನ ವಿಚಾರ ಸರ್. ಓಕೆ ಮೇಡಮ್, ಮತ್ತೊಂದು ಪ್ರಶ್ನೆ ಇದೆ ಮೇಡಮ್. ಹಾ ಸರ್. ಇದು ಕಾರ್ಡ್ ಶೀಟ್ ವೇರ್ ಇಸ್ ದ ಮಾರ್ಕೆಟಿಂಗ್ ಪ್ಲೇಸ್ ಅಂತಾರೆ ಮೇಡಮ್. ಅದು ಕಾರ್ಡ್ ಶೀಟ್ ನಮ್ಮಲ್ಲೇ ಅವೈಲೇಬಲ್ ಇದೆ ಸರ್. ಕೆಲವೊಬ್ರು ನಮ್ಮ ಕಸ್ಟಮರ್ಸ್ ಇದ್ದಾರೆ ಸರ್ ಹುಬ್ಳಿ ಮತ್ತೆ ಧಾರವಾಡಲ್ಲಿ. ಅವ್ರು ಎವ್ರಿ ಮಂತ್ ಅಪ್ರಾಕ್ಸಿಮೇಟ್ಲಿ 4 lakh ಓನ್ಲಿ ನಮ್ಮ ಹತ್ರ ಶೀಟ್ಸೇ ಒಯ್ತಾರೆ ಸರ್. ಬಿಕಾಸ್ ಆಫ್ ದ ಪರ್ಫೆಕ್ಟ್ ಕಟಿಂಗ್ ನಮ್ಮ ಹತ್ರ ಚಿಕ್ಕ ದೊಡ್ಡ ಮತ್ತೆ ಇಶ್ಯೂಸ್ ಸೈಜ್ ಇಶ್ಯೂಸ್ ಬರಬಾರ್ದು ಅಂತಂದು ಅಪ್ರಾಕ್ಸಿಮೇಟ್ಲಿ 4 lakh ಶೀಟ್ಸ್ ದೇ ಟೇಕ್ ಇಟ್ ಫ್ರಮ್ ಅಸ್. ಅವ್ರು ಏನ್ ಮಾಡಿದ್ದಾರೆ, ಅವರಲ್ಲಿ ಮಲ್ಟಿಪಲ್ ಮ್ಯಾನ್ಯುವಲ್ ಮಷೀನ್ಸ್ ಇಟ್ಕೊಂಡು ಎಂಪ್ಲಾಯ್ಸ್ ಇಟ್ಕೊಂಡು ಅವರು ನಮ್ಗೆ ಇದು ಕಾರ್ಗೇಷನ್ ಲ್ಯಾಮಿನೇಷನ್ ತಂಟೆ ಬೇಡ ಅಂತ ನಮ್ಮ ಹತ್ರ ಶೀಟ್ಸ್ ತಗೋತಾರೆ, ಪಂಚಿಂಗ್ ಮಾಡ್ತಾರೆ, ದೇ ಮಾರ್ಕೆಟೆಡ್ ದೇರ್. ಹಾಗಾಗಿ ಕಾರ್ಡ್ಸ್ ಆರ್ ಆಲ್ಸೋ ಅವೈಲೇಬಲ್. ಆಸ್ ಐ ಸೆಡ್ ಇಟ್ ಇಸ್ 1.65 at present ಕಾರ್ಡ್ ಶೀಟ್ಸ್ ಪರ್ ಕಾರ್ಡ್ ಶೀಟ್. ಫರ್ದರ್ ಅದು ಮಾರ್ಕೆಟ್ ಅಲ್ಲಿ ಇಟ್ ಇಸ್ ಕೆಲವೊಮ್ಮೆ ಪ್ಲೇಟ್ಸ್ 1-2 rupees ಇರ್ತದೆ, ಇಲ್ಲ 1.85 ಇಸ್ ಹೋಲ್ಸೇಲ್ ಪ್ರೈಸ್. ಬಟ್ ಮಾರ್ಕೆಟ್ ಅಲ್ಲಿ 2.20 rupees, 2.50 rupees ತನಕ ಪರ್ ಪ್ಲೇಟ್ ದೇ ಆರ್ ಸೆಲ್ಲಿಂಗ್. ಅದೇ ರೀತಿ ಇದು ಮಿಷಿನ್ ಎಲ್ಲಿ ಪರ್ಚೇಸ್ ಮಾಡಬೇಕು, ಪ್ರೈಸ್ ಎಷ್ಟಾಗ್ಬೋದು ಅಂತ ಕೇಳ್ತಿದ್ದಾರೆ ಮೇಡಮ್. ಮೆಷಿನ್ ನಮ್ಮ ಹತ್ರ ಅವೈಲೇಬಲ್ ಇದೆ. ವಿ ಆರ್ ನಾಟ್ ಹ್ಯಾವಿಂಗ್ ಆಟೋಮೆಟಿಕ್ ಮಷಿನ್ಸ್. ಮ್ಯಾನ್ಯುವಲ್ ಮಷಿನ್ಸ್ 1 lakh rupees ಏನಿದೆ ನಮ್ಮ ಹತ್ರನೇ ತಯಾರಾಗಿ ವಿ ಗಿವ್ ಇಟ್ ಇನ್ ಕೇಸ್ ಬೇಕಂದ್ರೆ. ಬಟ್ ಆಟೋಮೆಟಿಕ್ ಮಷಿನ್ಸ್ ಏನಿದೆ ಯು ನೀಡ್ ಟು ಅಪ್ರೋಚ್ ಸಮ್ ಏಜೆನ್ಸೀಸ್. ಬಟ್ ಇನ್ ಕೇಸ್ ನಮ್ಮ ಸಂಪರ್ಕದಲ್ಲಿ ಇಂದ ಆಟೋಮೆಟಿಕ್ ಮಷಿನ್ಸ್ ಕೊಡಿಸಿ ಅನ್ನೋದಾದ್ರೆ ವಿ ಹ್ಯಾವ್ ದ ವೆಂಡರ್ಸ್ ಹೂ ಸಪ್ಲೈ ಆಟೋಮೆಟಿಕ್ ಮಷಿನ್ಸ್ ಆಲ್ಸೋ. ಮೇಡಮ್ ಮತ್ತೊಂದು, ವಾಟ್ ಈಸ್ ದ ಡಿಮ್ಯಾಂಡ್ ಫಾರ್ ದೋಸ್ ಪ್ರಾಡಕ್ಟ್ ಆಸ್ ಪರ್ ಯುವರ್ ಅನಾಲಿಸಿಸ್ ಮೇಡಮ್ ಅಂತ ಕೇಳ್ತಾರೆ. ಡಿಮಾಂಡ್ ಇಸ್ ಸೀಸನಲ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಮದುವೆ ಸೀಸನ್ ಇದೆ, ವಿ ಹ್ಯಾವ್ ಶಾರ್ಟೇಜ್, ವಿ ಆರ್ ನಾಟ್ ಏಬಲ್ ಟು ಸಪ್ಲೈ. ಬಟ್ ಅನ್ಸೀಸನ್ ಫಾರ್ ಎಕ್ಸಾಂಪಲ್ ನಮಗೆ ಗತ ಇರ್ತದೆ, ಅದೆಲ್ಲ ಇದ್ದಾಗ ವಿ ಡೋಂಟ್ ಹ್ಯಾವ್ ದ ಬಿಸ್ನೆಸ್ ಅಟ್ ದಟ್ ಟೈಮ್. ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಇವಾಗ ಹುಬ್ಳಿದಲ್ಲಿ ಧಾರವಾಡದಲ್ಲಿ 2 lakh ಶೀಟ್ಸ್, 2 lakh 4 lakh ಶೀಟ್ಸ್ ಆರ್ಡರ್ಸ್ ಇದೆ. ಹಲೋ ಹಾ ಮೇಡಮ್ ಕೇಳಿಸ್ತಿದೆ, ಹೇಳಿ ಮೇಡಮ್. ಹಾ, ಅದಕ್ಕೆ ಅಂತ ಶೀಟ್ಸ್ ಇದು ಮಾಡೋದು ಮಾಡ್ತೀವಿ. ಮತ್ತೆ ಅನ್ಸೀಸನ್ ಇದ್ದಾಗ ವಿ ಮೇಕ್ ದ ಸ್ಟಾಕ್. ನಮ್ಗೆ ಸೀಸನ್ ಅಲ್ಲಿ ಎಷ್ಟಿದ್ರು ಕಡಿಮೆ ಬೀಳ್ತದೆ ಅಂತಂದ್ರೆ ವಿ ಮೇಕ್ ಅ ಸ್ಟಾಕ್ ಇನ್ ಅನ್ ಸೀಸನ್ ಆಲ್ಸೋ. ಬಟ್ ಈ ಅನ್ ಸೀಸನ್ ಅನ್ನೋದು ಏನ್ ಪ್ರೋಸೆಸ್ ಇದೆ, ವರ್ಷದಲ್ಲಿ ಒಂದು 3 ರಿಂದ 4 ಬೇರೆ ಬರ್ಬೋದು. ಇಟ್ ಮೇ ಎಂಡ್ ಫ್ರಮ್ 1 month to 45 days ಪರ್ ಟೈಮ್. ಓಕೆ ಮೇಡಮ್, ಮತ್ತೊಂದು ಕ್ವಶನ್ ಮೇಡಮ್, ಟೆಲ್ ಮಿ ಸಮ್ ಸ್ಟ್ರಾಟಜಿ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೇಳ್ತಿದ್ದಾರೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿದೆ ಸರ್, ನಾವು ಇನ್ನ ಅಷ್ಟೊಂದು ಆನ್ಲೈನ್ ಬಿಸ್ನೆಸ್ ಟಚ್ ಮಾಡಿಲ್ಲ ಸರ್ ಎಲ್ಲೂ.
ಬಟ್ ನಮಗ್ ಮೊದ್ಲಿಂದ ಲೋಕಲ್ ಮತ್ತೆ ಮೊದ್ಲಿಂದ ಲೋಕಲ್ ಮತ್ತೆ ನಮ್ಮ ಹುಡುಗರ್ನ ನಾವು ಒಂದ್ ವ್ಯಾನ್ ಕೊಟ್ಟು ಊರಿಂದ ಊರಿಗೆ ಕಳಿಸ್ತೀವಿ ಸರ್. ಇನ್ ಕೇಸ್ ಅನ್ ಸೀಸನ್ ಇದ್ದಾಗ ವೆನ್ ವಿ ಹ್ಯಾವ್ ಮೋರ್ ಆಫ್ ದ ಸ್ಟಾಕ್, ಊರಿಂದ ಊರಿಗೆ ಅಂಗಡಿಯಿಂದ ಅಂಗಡಿಗೆ ಹೋಗಿ ಜಸ್ಟ್ ಸಪ್ಲೈ ದ ಥಿಂಗ್ಸ್ ಅಂಡ್ ಗಿವ್ ದ ಪ್ರಾಡಕ್ಟ್ ಅಂತ ನಾವು ಕಳಿಸ್ತೀವಿ. ಸೊ ವಿ ಟ್ರೈ ಟು ಜನರೇಟ್ ದ ನ್ಯೂ ಬಿಸ್ನೆಸ್, ನ್ಯೂ ಕಸ್ಟಮರ್ಸ್ ಇನ್ ದ ಅನ್ ಸೀಸನ್ ಆಲ್ಸೋ. ದೇರ್ ಇಸ್ ನೋ ಅದರ್ ವೇ ಅದರ್ ದನ್ ಸರ್ಚಿಂಗ್. ಹೋಲ್ಸೇಲರ್ಸ್ ನ ಹುಡುಕ್ಬೇಕು, ಯಾರು ಲಾಟ್ಸ್ ಅಲ್ಲಿ ಪೇಪರ್ ಪ್ಲೇಟ್ಸ್ ಸಪ್ಲೈ ಮಾಡ್ತಾರೆ ಅವ್ರ ಹತ್ರ ಬೇರೆ ಕಸ್ಟಮರ್ಸ್ ನಾವು ಸರ್ಚ್ ಮಾಡ್ಬೇಕು. ಇಲ್ಲಾಂದ್ರೆ ಶಾಪ್ ಟು ಶಾಪ್ ಹೋಗೋದ್ ಬಿಟ್ರೆ ದೇರ್ ಇಸ್ ನೋ ಅದರ್ ವೇ, ನೋ ಅದರ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಫ್ ವಿ ಪ್ರೊವೈಡ್ ದ ಗುಡ್ ಕ್ವಾಲಿಟಿ ಪ್ರಾಡಕ್ಟ್. ಮೇಡಮ್ ಮತ್ತೊಂದು, ಈಸ್ ದೇರ್ ಎನಿ ಡಿಫಿಕಲ್ಟ್ ಟು ಆಪರೇಟ್ ಮಿಷಿನ್ ಮೇಡಮ್ ಅಂತ ಕೇಳ್ತೀನಿ. ಮಷೀನ್ ಏನಿದೆ ಸರ್, ಇನಿಷಿಯಲಿ 1 month ಎವ್ರಿ ಮಷೀನ್ ಇಸ್ ಅ ಪ್ರಾಬ್ಲಮ್ because every 1 month it takes time to get adjusted with the ಇದು ಸರ್. ಸ್ಟಾರ್ಟಿಂಗ್ ಮಷೀನ್ ಸ್ವಲ್ಪ ಹಾರ್ಡ್ ಇರ್ತದ, ಸ್ವಲ್ಪ ನಮಗೂ ಟ್ರೈನಿಂಗ್ ಇನ್ ಕೇಸ್ ಪ್ರಾಪರ್ ಆಗಿಲ್ಲ ಅಂತಂದ್ರೆ ಸಮಟೈಮ್ಸ್ ಸಮ್ ವುಮೆನ್ಸ್ ಹ್ಯಾವ್ ಲಾಸ್ಟ್ 1 finger 2 fingers ಇಂಥ ಇಶ್ಯೂಸ್ ಇರ್ತವೆ. ಬಟ್ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಫಾರ್ 1 month. ಹೊಸ ಮಷೀನ್ ಇದ್ದಾಗ 1 month ತುಂಬಾ ಕೇರ್ಫುಲ್ ಇರಬೇಕು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ, ಜಾಗೃತರು ಇದ್ದವ್ರನ್ನ ಇಟ್ಕೊಂಡ್ರೆ ಇಟ್ ಇಸ್ ವೆರಿ ಗುಡ್. Only manual machine has a problem. Other than that, if you have more than 3 to 4 machines, ಒಬ್ಬರು ಅದರಲ್ಲಿ ಪರ್ಫೆಕ್ಟ್ ಆಪರೇಟ್ ಮಾಡೋರು ಕಂಪಲ್ಸರಿಲಿ ಬೇಕು ಸರ್. ಬಿಕಾಸ್ 1 or other day ಯಾವ್ದಾದ್ರು ಮಷೀನ್ ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ ಸರ್. ಓಕೆ ಮೇಡಮ್, ಮತ್ತೊಂದು ಕ್ವಶನ್ ಇದೆ ಮೇಡಮ್. ಶೋರ್ ಮೇಡಮ್, ಯು ಶೋಡ್ 2 to 3 types of plates. Which one is better one, your opinion? To manufacturing the plates, madam, whether it is season business or regular anta, seasonal business or regular anta keltade. This is seasonal, but ವರ್ಷದಲ್ಲಿ ಒಂದೊಂದು ತಿಂಗಳ, 2 ತಿಂಗಳ, 3 ತಿಂಗಳ ಖಾಲಿ ಇದ್ರೇನು ಪರವಾಗಿಲ್ಲ ಸರ್. ಬಿಕಾಸ್ ಆಮೇಲೆ ಏನ್ ಸೀಸನ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಸಪ್ಲೈ ಮಾಡೋದಕ್ಕೆ ವಿಲ್ ಹ್ಯಾವ್ ಅ ಲಾಟ್ ಆಫ್ ಶಾರ್ಟೇಜ್, ಒನ್ ಥಿಂಗ್. ಅಂಡ್ ಅದರ್ ದನ್ ದಟ್ ವಿಚ್ ಒನ್ ಇಸ್ ದ ಬೆಸ್ಟ್ ಅಂತ ಕೇಳಿದಾಗ, our multicolor product which is having more GSM of paper, that is the best product, but it is costing 1 rupee extra than the normal plate. It is approximately 3 rupees per plate, but it is of very good quality. Okay, mattond question madam, if we start the business, which is the more profitable madam, glass or plates anta keltadare? As glass in Karnataka, plastic glass machines are not allowed. Hagagi normal white color designed plates, designed glasses machine is a better option in Karnataka, but I don't have any experience of that. Okay madam, mattond question ಇದೆ madam. Sure. As many of them are being cautioned about nature friendly products, yeah, what might be the future scope for these kind of plates anta keltade? As this is government approved ಪ್ರಾಡಕ್ಟ್ ಇದೆ ಸರ್ ಇದು. ಹಾಗಾಗಿ ಮೊನ್ನೆ ಪ್ಲಾಸ್ಟಿಕ್ ಅದು ಬ್ಯಾನ್ ಆಗ್ಬೇಕು ಅಂದಾಗ ವಿ ಹ್ಯಾಡ್ ಅ ಮೀಟಿಂಗ್ ಇನ್ ಸಿಂಧನೂರ್, ಅಂಡ್ ಅಟ್ ದಟ್ ಟೈಮ್ ಅವ್ರು ನಮಗೆ ಇಷ್ಟು ಪರ್ಟಿಕ್ಯುಲರ್ ಮೈಕ್ರಾನ್ಸ್ ಇದ್ದದ್ದು ಫಿಲ್ಮ್ ಇದ್ದದ್ದು ಮಾತ್ರ ಯು ಕ್ಯಾನ್ ಯೂಸ್ ಇಟ್. ಹೆಚ್ಚಿನ ಮೈಕ್ರಾನ್ಸ್ ಇದ್ದಿದ್ದು ಪ್ಲಾಸ್ಟಿಕ್, ಎಷ್ಟು ಜಾಸ್ತಿ ಮೈಕ್ರಾನ್ಸ್ ಇರ್ತದ 4.5 microns to 12 microns ತನ ಫಿಲ್ಮ್ ಬರ್ತದ. ಬಟ್ they have approved only within 6 microns of film. So we are using within 6 microns of the film. So we feel it as an eco-friendly product. Madam, mattond question ಇದೆ madam. Sure. Madam, is any subsidies or financial assistance available for this business anta keltadare? Financial subsidy as a small scale industry may be available, but we have not yet approached for that. Mattond madam, can we tie up with the coffee shops madam? Is there any chances anta keltadare? Coffee shops, sir?
ಹಾ ಮೇಡಮ್, ಅಂದ್ರೆ ಇದು Yes, sir. We are as bakery ದಲ್ಲಿ ಏನ್ ಸಿಲ್ವರ್ ಕಲರ್ ಪ್ಲೇಟ್ಸ್ ಬರ್ತದೆ ಸರ್. ಅದರ್ ದನ್ ದಟ್ ಅದು ಸ್ವಲ್ಪ ಜಾಸ್ತಿ ಮೈಕ್ರಾನ್ಸ್ ಇದ್ದಿದ್ದು ಪ್ರಾಡಕ್ಟ್ ಇದ್ದಿದ್ದಕ್ಕೆ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ದಿಸ್ ಸೇಮ್ ಹೇಗೆ ನಾವು ಬಫೆ ಪ್ಲೇಟ್ ಮಾಡ್ತೀವಿ ಅದೇ ಕಲರ್ದು ಗ್ರೀನ್ ಕಲರ್ದು ಲೆಸರ್ ಮೈಕ್ರಾನ್ಸ್ ಇದ್ದಿದ್ದು ಟಿಫಿನ್ ಪ್ಲೇಟ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಅಂಡ್ ಇಟ್ ಈಸ್ ಅ ನ್ಯೂ ಪ್ರಾಡಕ್ಟ್ ಇನ್ ದ ಸಿಂಧನೂರ್ ಅಂಡ್ ನ್ಯೂ ಪ್ರಾಡಕ್ಟ್ ಫಾರ್ ಅವರ್ ಫ್ಯಾಕ್ಟರಿ ಆಲ್ಸೋ. We suggest it better than silver colored plates which we have in the bakeries, and it is available in all the sizes. ಓಕೆ ಮೇಡಮ್, ಮತ್ತೆ ಯಾವುದೇ ಪ್ರಶ್ನೆ ಇಲ್ಲ ಅಂತ ಭಾವಿಸ್ತೀನಿ ಮೇಡಮ್. ಪ್ರಶ್ನೆ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಗೆ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ನೀಡಿದ ಶ್ರೀಮತಿ ಗೀತಾ ಹಿರೇಮಠರವರಿಗೆ ಧನ್ಯವಾದಗಳು. ಧನ್ಯವಾದ ಮೇಡಮ್. Okay. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ಜಿ ದೊಡ್ಡಬೋರಯ್ಯರವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಲೋ ಸರ್, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆನಾ? ಹಾ, ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್. ನಮ್ಮ ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರ್ತಕ್ಕಂಥ ಯುವ ವಿಕಾಸ್ ಸರಣಿ ಕಾರ್ಯಕ್ರಮದ 12ನೇ ಕಾರ್ಯಕ್ರಮವಾಗಿ ಯುವ ವಿಕಾಸದಲ್ಲಿ ಈ 12ನೇ ಸರಣಿ ಕಾರ್ಯಕ್ರಮ ಏನು ಮಾಡ್ತಾ ಇದೀವಿ, ಕಾಗದ ಪ್ಲೇಟ್ ತಯಾರಿಕೆ. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಗೀತಾ ಹಿರೇಮಠರವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆ ಅಂತಂದ್ರೆ ಒಂದು ಲೋಕಲ್ ನಾವು ಬಹಳಷ್ಟು ಸರಿ ಕೇಳಿರ್ತೀವಿ ಪೇಪರ್ ಪ್ಲೇಟ್ ಮೇಕಿಂಗ್ ಹೆಂಗಿರುತ್ತೆ, ಯೂಟ್ಯೂಬಲ್ಲಿ ನೋಡಿರ್ತೀವಿ, ಎಲ್ಲ ಕಡೆ ನೋಡಿರ್ತೀವಿ. ಆದರೆ ಒಬ್ಬ ಪ್ರಾಕ್ಟಿಕಲ್ ಆಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಅದ್ರ ಬಗ್ಗೆ ಏನೇನಿದೆ ಬಿಗಿನಿಂಗ್ ಇಂದ ಒಂದು ಮಷಿನ್ ಕಾಸ್ಟ್ ಏನಾಗುತ್ತೆ, ಅದ್ರದ್ದು ಸೈಜ್, ಲ್ಯಾಂಡ್ ಸೈಜ್ ಎಷ್ಟು ರಿಕ್ವೈರ್ಮೆಂಟ್ ಬೇಕು, ಪ್ಲಸ್ ಅದನ್ನ ತಯಾರು ಮಾಡೋ ವಿಧಾನ ಹೇಗೆ, ಇಂಚು ಅದೆಷ್ಟು ಥಿಕ್ನೆಸ್ ಇರಬೇಕು, ಪ್ರತಿಯೊಂದು ಸೈಂಟಿಫಿಕ್ ಆಗಿರ್ಬೋದು, ಅಂದ್ರೆ ಅದರ ಲಾಜಿಕಲ್ ವೇ ಆಫ್ ಮೇಕಿಂಗ್ ಏನಿದೆ ಅದ್ರದ್ದು ಬಿಹೈಂಡ್ ಅದ್ರದ್ದು, ಪ್ಲಸ್ ಅದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಎಷ್ಟಿದೆ ಅಂತ ಅದನ್ನೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಪ್ಲಸ್ ಅದರ ಜೊತೆಗೆ ಮಾರ್ಕೆಟಿಂಗ್ ಎಷ್ಟಿದೆ, ರೇಟ್ ಎಷ್ಟಿದೆ, ಪ್ರೈಸ್ ಎಷ್ಟಿದೆ, ಆಮೇಲೆ ಒಬ್ಬ ಮಹಿಳೆ ಅಥವಾ ಸಣ್ಣ ಕೈಗಾರಿಕೆ ಮಟ್ಟದಲ್ಲಿ ಹೆಂಗ್ ತಯಾರಿಕೆ ಮಾಡ್ಬೋದು ಅಂತಂದು ಹೇಳಿ ಬಿಡಿ ಬಿಡಿಯಾಗಿ ವಿವರಿಸಿರ್ತಕ್ಕಂಥ ಗೀತಾ ಹಿರೇಮಠರವರೆಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಇರತಕ್ಕಂತಹ BH ರಮೇಶ್ ಅವ್ರಿಗೂ ನಮ್ಮ ವಿಕಾಸ್ ಬ್ಯಾಂಕಿನ ಅಂದ್ರೆ ಮಾತೃ ಸಂಸ್ಥೆ ಆಗಿರತಕ್ಕಂಥ ವಿಕಾಸ್ ಯುವಕ ಮಂಡಳಿಯ ಒಬ್ಬ ಸದಸ್ಯರಾಗಿರ್ತಕ್ಕಂಥ ಅವ್ರಿಗೂ ನಾನು ಕೃತಜ್ಞತೆಗಳನ್ನು ತಿಳಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಆಮೇಲೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ ಹಿರೇಮಠರವ್ರಿಗೂ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಅಂದ್ರೆ ಪ್ರತಿ ಒಂದು ದಿನಾನು ಒಂದು ವಿಶೇಷ ರೀತಿಯಿಂದ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಅಂದ್ರೆ ಆಯೋಜನೆ ಒಂದೆಲ್ಲ, ಅದ್ರ ಉಸ್ತುವಾರಿನೂ ನೋಡ್ಕೊಂಡು ಎಲ್ಲದನ್ನು, ಯಾಕೆಂದ್ರೆ ಬಿಡುವಿಲ್ಲದ ಸಮಯದಲ್ಲಿ ನಮಗೆ ಬ್ಯಾಂಕಿನ ದಿನನಿತ್ಯ ಚಟುವಟಿಕೆಗಳನ್ನ ಮಾಡೋದಕ್ಕೇನೆ ನಮಗೆ ಸಮಯ ಅಷ್ಟೊಂದು ಸಾಕಾಗಲ್ಲ. ಆ ಮಧ್ಯದಲ್ಲಿನೂ ಸಹಿತ ಸಮಾಜಕ್ಕೊಂದಿಷ್ಟು, ಆಮೇಲೆ ನಾವು ಸಮಾಜಕ್ಕೆ CSR ಆಕ್ಟಿವಿಟಿ ಮಾಡ್ತೀವಿ, ಆದ್ರೆ ಅದನ್ನ ರೀಪ್ರೊಡಕ್ಟಿವ್ ಆಗಿ ಅಂದ್ರೆ ಮತ್ತೆ ಮರು ಉದ್ಯೋಗ ಸೃಷ್ಟಿ ಅಂತ ಏನ್ ಹೇಳ್ತೀವಿ, ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮನಿರ್ಭರ ಭಾರತ ಅನ್ನೋದು ಏನ್ ಕಾನ್ಸೆಪ್ಟ್ ಪ್ರಧಾನ ಮಂತ್ರಿ ಅವ್ರದ್ದು, ಅದನ್ನ ನಮ್ಮ ಬ್ಯಾಂಕ್ ವತಿಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ ಹಿರೇಮಠರವರು ಕಾರ್ಯರೂಪಕ್ಕೆ ತಂದಿರೋದನ್ನ ಅವರಿಗೆ ನಾನು ಆಭಾರಿಯಾಗಿರ್ತೇನೆ ಎಲ್ಲರ ಪರವಾಗಿ. ಇದರಲ್ಲಿ ಇನ್ನೊಂದಿದೆ, ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದ್ವಿ ಎಲ್ಲರೂ ಬಹಳ ಪ್ರಾಕ್ಟಿಕಲ್ ಆಗಿ. ಇವತ್ತು ಪ್ರಶ್ನೆಗಳು ಬಂದು ಏನು ಅಂತಂದ್ರೆ ಮಷಿನ್ ಕಾಸ್ಟ್ ಎಷ್ಟು, ಪ್ರೊಜೆಕ್ಷನ್ ಎಷ್ಟು, ಪ್ರಾಫಿಟಬಿಲಿಟಿ ಎಷ್ಟು, ಆಮೇಲೆ ಕೆಲವೊಂದು ಪ್ರಶ್ನೆ ಬಂದು ಸಬ್ಸಿಡಿದು ಮೈಟ್ ಬಿ ಅವ್ರು ಅಪ್ಲೈ ಮಾಡದೇ ಇರ್ಬೋದು. ಸಬ್ಸಿಡಿಗೆ ಯಾಕೆಂದ್ರೆ ಬೀಯಿಂಗ್ ಎ ಪ್ರೊಫೆಷನಲ್ ಆಗಿರೋದ್ರಿಂದ ಸಣ್ಣ ಮೈಕ್ರೋ ಇಂಡಸ್ಟ್ರೀಸ್ ಅಂತ ಕರಿತೀವಿ, ಸ್ಮಾಲ್ ಸಣ್ಣ ಕೈಗಾರಿಕೆ ಅನ್ನೋದಕ್ಕಿಂತ ಅತಿ ಸಣ್ಣ ಕೈಗಾರಿಕೆ ಮೈಕ್ರೋ ಇಂಡಸ್ಟ್ರೀಸ್ಗೆ ಮಹಿಳೆಯರಿಗೆ ಅದು ಪ್ರಧಾನವಾಗಿ ನಮ್ಮ ಸಣ್ಣ ಕೈಗಾರಿಕೆ ಮತ್ತು ಅಭಿವೃದ್ಧಿ ಇಲಾಖೆಯಿಂದ ಆಗಿರ್ಬೋದು, ಇನ್ನೂ ಒಂದು ಬೇರೆ ಬೇರೆ ಇಲಾಖೆಗಳಿಂದ ಈ ಸಬ್ಸಿಡಿ ಮೊತ್ತ ಅಂದ್ರೆ ಸಹಾಯಧನ ಅಂತ ಪ್ರೋತ್ಸಾಹಧನ ಅಂತಾನು ಕರೀತಾರೆ, ಇದು ಸಿಕ್ಕೇ ಸಿಗುತ್ತೆ. ಅದನ್ನು ಹೋಗಿ ಕನ್ಸರ್ಟ್ ಇಲಾಖೆಯಲ್ಲಿ ನೀವು ಅಪ್ರೋಚ್ ಮಾಡಿದ್ರೆ ಅವೆಲ್ಲವೂ ಸಿಗ್ತವೆ ಅಂತ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸ್ತೋತ್ರಗಳಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಒಂದು ಅವಕಾಶ ಕಲ್ಪಿಸಿರ್ತಕ್ಕಂಥ ನಮ್ಮ ವಿಕಾಸ್ ಒಂದೇ ನಿಮಿಷ
ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬ್ಯಾಂಕ್ನಲ್ಲಿ ಸಿಗುತ್ತೆ ಅಂತ ಹೇಳ್ರಿ. ಹಾ ಸರ್, ಅದೇ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನಮ್ಮ ಬ್ಯಾಂಕ್ ನಲ್ಲಿ ಕೂಡ ಸಿಗುತ್ತೆ. ಯಾಕೆಂತಂದ್ರೆ ಇವಾಗ ಅವರೇ ಹೇಳಿದ್ರು 1 ಲಕ್ಷ ಆಗಿರ್ಬೋದು ಪರ್ ಮಷಿನ್ಗೆ, ಅಥವಾ ಇನ್ನೂ ನೀವು ಆಟೋಮೆಟಿಕ್ ಮಷಿನ್ ಇರ್ಬೋದು, ಇನ್ನೊಂದು ಯಾವುದೇ ರೀತಿಯಾದ ಮಷಿನ್ ಖರೀದಿ ಮಾಡಬೇಕು, ಅದ್ರ ರಿಲೇಟೆಡ್ ಏನೇ ಎಕ್ಸ್ಪೆಂಡಿಚರ್ ಬಂತು ಅಂದ್ರೂ ಯಾವುದೇ ರೀತಿಯಾದ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನ ನೀವು ರೆಡಿ ಮಾಡ್ಕೊಂಡು ಬಂದು ನಮ್ಮ ಬ್ಯಾಂಕನ್ನೇ ಅಪ್ರೋಚ್ ಮಾಡಿದ್ರು ಸಹಿತ ನಮ್ಮ ವಿಕಾಸ್ ಬ್ಯಾಂಕ್ ವತಿಯಿಂದ ಅದು ಪ್ರೋಸೆಸ್ ಮಾಡಿಬಿಟ್ಟು ನಾವು ಏನಿದೆ ಅದನ್ನ ಲೋನ್ ಪ್ರಪೋಸಲ್ ಫಾರ್ವರ್ಡ್ ಮಾಡಿ ನಿಮಗೆ ಲೋನ್ ರೂಪದಲ್ಲಿ ಹಣ ಸಹಾಯ ಮಾಡ್ಬೋದಾಗಿರ್ಬೋದು, ಅದನ್ನು ನಾವು ಲೋನ್ ರೂಪದಲ್ಲಿ ಕೊಡ್ತೀವಿ ಅಂತಂದೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಕಾರ್ಯಕ್ರಮ ಮೇಜರ್ ಆಗಿ ಮಾಡಿರೋದು ಯುವ ವಿಕಾಸ ಅಂತಂದೇಳಿ ಒಂದೇ ರೀತಿಯಿಂದ ಏನು ಅಂತಂದ್ರೆ ನಾವು ಕಾರ್ಯಕ್ರಮಗಳನ್ನ ಮಾಡೋದಲ್ದೇನೆ ಅದಕ್ಕೆ ಬೇಕಾಗಿರತಕ್ಕಂತ ಹಣಕಾಸು ಆರ್ಥಿಕ ಏನಿದೆ ವಾಟ್ ವಿ ಕಾಲ್ ಇಟ್ ಇಸ್ ಬ್ಯಾಂಕಿಂಗ್ ಫೈನಾನ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಬ್ಯಾಂಕ್ ಸಿದ್ಧವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಪ್ರಾಡಕ್ಟ್ ಕೋಡ್ಗಳು ಕೂಡ ಸಿದ್ಧವಾಗಿದೆ ನಮ್ಮಲ್ಲಿ. ಅದನ್ನೆಲ್ಲರೂ ಸದುಪಯೋಗ ಪಡ್ಕೋಬೇಕು ಅಂತಂದೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ಎಲ್ಲರಲ್ಲಿ. ನಾ ಇನ್ನೊಂದು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಬ್ಯಾಂಕಿನ ಆಡಳಿತ ಮಂಡಳಿಯವರಿಗೆ ಮತ್ತು ವಿಕಾಸ್ ಟೀಮಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ನಾನು ಈ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರಿ. ಅಧ್ಯಕ್ಷೀಯ ನುಡಿಗಳಲ್ಲಿ ಯಾವುದೇ ಮಿಷಿನ್ ತಗೊಂಡ್ರು ನಾವು ಸಹಕಾರಕ್ಕಿದ್ದೀವಿ, ನಾವು ಲೋನ್ ಕೊಡ್ತೀವಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮಗಳು ಒಂದು ಸಾಮಾಜಿಕ ಕಳಕಳಿಯಾಗಿದೆ ಅಂತ ತಿಳಿಸ್ಕೊಡ್ತಾ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ಜಿ ದೊಡ್ಡಬೋರಯ್ಯರವರಿಗೆ ಧನ್ಯವಾದಗಳು. ಈಗ ಅಂತಿಮವಾಗಿ ವಂದನಾರ್ಪಣೆಯನ್ನು ನಡೆಸಿಕೊಡುವಂತೆ ಬ್ಯಾಂಕಿನ ಅಧಿಕಾರಿಯಾದ ಶ್ರೀ ಶಿವಕುಮಾರ್ ಹಿರೇಮಠರವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಯುವಜನರ ಕುರಿತಾದ ಯುವ ವಿಕಾಸ್ ಇಂದಿನ 12ನೇ ಸರಣಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಪೇಪರ್ ಪ್ಲೇಟ್ ತಯಾರಿಕೆ ಎಂಬ ವಿಷಯದ ಕುರಿತು ಮಾಹಿತಿ ನೀಡಿದ ಮಾನ್ಯ ಶ್ರೀಮತಿ ಗೀತಾ ಹಿರೇಮಠರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ನಮ್ಮ ಮನವಿ ಮೇರೆಗೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಶ್ರೀ BH ರಮೇಶ್ ರವರಿಗೆ ಆತ್ಮೀಯವಾದ ಧನ್ಯವಾದಗಳು. ಅಂತೆಯೇ ನಮ್ಮ ಬ್ಯಾಂಕಿನ ನಿರ್ದೇಶಕರು ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾನ್ಯ ಶ್ರೀ ಜಿ ದೊಡ್ಡಬೋರಯ್ಯರವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವುದಕ್ಕೆ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠರವರಿಗೆ ತುಂಬು ಹೃದಯದ ವಂದನೆಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಏರಿಮೀಟ್ ವೆಬಿನಾರ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ನಾನು ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬು ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ವಂದನಾರ್ಪಣೆಯನ್ನು ನಡೆಸಿಕೊಟ್ಟ ಶ್ರೀ ಶಿವಕುಮಾರ್ ಹಿರೇಮಠರವರಿಗೆ ಧನ್ಯವಾದಗಳು. ಆತ್ಮೀಯ ಗ್ರಾಹಕ ಬಂಧುಗಳೇ, ಮುಂದಿನ ಬುಧವಾರದಂದು ಇದೇ ಸಮಯ ಅಂದರೆ ಸಮಯ 5ರಿಂದ 6:30 ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಸಹಕಾರಿ ವಂದನೆಗಳು. ನಾಳೆಯ ಕಾರ್ಯಕ್ರಮದ ವಿಷಯ, ನಾಳಿನ ಬೆಳ್ಳಿ ಹಬ್ಬದ ಸರಣಿ ಕಾರ್ಯಕ್ರಮ ಸಹಕಾರಿಗಳಿಗಾಗಿ ಸಹಕಾರಿಗಳ ವಿಕಾಸ್. ವಿಷಯ ಸಹಕಾರಿ ಸಂಸ್ಥೆಗಳ ವ್ಯವಹಾರ ಅಭಿವೃದ್ಧಿ. ಮಧ್ಯಾಹ್ನ 3:30ಕ್ಕೆ ಭಾಗವಹಿಸಿ ಮತ್ತು ಕಾರ್ಯಕ್ರಮವನ್ನು ಉಪಯೋಗ ಪಡೆಯಿರಿ. ತಪ್ಪದೆ ವೀಕ್ಷಿಸಿ. ಎಲ್ಲರಿಗೂ ಸಹಕಾರಿ ವಂದನೆಗಳು.